लक्ष्य प्राप्ति में सबसे बड़ी रुकावट। ಲಕ್ಷ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲದಕ್ಕಿಂತ ದೊಡ್ಡ ವಿಘ್ನ. पर चिंतन। हर एक आत्मा माने आप में से एक एक आत्मा को ಪರಚಿಂತನೆ ಅಂದರೆ ನೀವೆಲ್ಲ ಆತ್ಮಗಳಲ್ಲಿ ಒಬ್ಬೊಬ್ಬ ಆತ್ಮಗಳು ಸಹ ये लक्ष्य रखना है ಈ ಲಕ್ಷ್ಯವನ್ನು ಇಟ್ಕೋಬೇಕಾಗಿದೆ, कि मुझे निमित्त बनना है ನನಗೆ ನಿಮಿತ್ತ ಆಗಬೇಕಾಗಿದೆ ಅಂತ. विश्व परिवर्तन का। ಏನಕ್ಕೋಸ್ಕರ? ವಿಶ್ವ ಪರಿವರ್ತನೆಗೋಸ್ಕರ ನನಗೆ ನಿಮಿತ್ತ ಆಗಬೇಕಾಗಿದೆ. सिर्फ 3 बातों का स्व में संकल्प मात्र भी न हो। ಕೇವಲ 3 ಮಾತಿನಲ್ಲಿ ಸ್ವನಲ್ಲಿ ಸಂಕಲ್ಪ ಮಾತ್ರನೂ ಇರಬಾರ್ದು. ये परिवर्तन करो। ಇದನ್ನು ಪರಿವರ್ತನೆ ಮಾಡ್ಕೊಳ್ಳಿ. कौन कौन सी 3 बातों का संकल्प मात्र नहीं हो? ಯಾವ್ಯಾವುದು 3 ಮಾತಿನ ಸಂಕಲ್ಪನೂ ಇರಬಾರ್ದು. एक है परचिंतन। ಒಂದಾಗಿದೆ ಪರಿಚಿಂತನೆ. क्या विश्व के परिवर्तन में पहला काम क्या? ವಿಶ್ವ ಪರಿವರ್ತನೆಯಲ್ಲಿ ಮೊದಲನೇ ಕೆಲಸ ಏನಾಗಿದೆ? परचिंतन। ಪರಚಿಂತನೆ का संकल्प मात्र भी न हो। तो ಆ ಪರಿಚಿಂತನೆ ಸಂಕಲ್ಪ ಮಾತ್ರನೂ ಇರಬಾರ್ದು. दूसरा, एक तो चिंतन होता है मन से, ಒಂದಾಗಿರುತ್ತೆ ಮನಸ್ಸಿನಲ್ಲಿ ಚಿಂತನೆ ಮಾಡೋದು, और दूसरा परदर्शन। ಮತ್ತು ಎರಡನೇದಾಗಿದೆ ಪರದರ್ಶನ. आंख से ये क्या कर रहा है? ಕಣ್ಣಿನಿಂದ ಇವ್ರೇನು ಮಾಡ್ತಾ ಇದ್ದಾರೆ ಅಂತ ನೋಡೋದು. ये काम हो रहा है। ये ಈ ಕೆಲಸ ನಡೀತಾ ಇದೆ. परदर्शन ये संकल्प मात्र में भी नहीं करना। ಅಂದರೆ ಈ ಪರದರ್ಶನನ ಸಂಕಲ್ಪ ಮಾತ್ರದಲ್ಲೂ ಮಾಡಬಾರ್ದು. प्रैक्टिकल में आंखों से देखना कि कोई बुरा कर रहा है, ಪ್ರಾಕ್ಟಿಕಲ್ನಲ್ಲಿ ಕಣ್ಣುಗಳಿಂದ ನೋಡೋದು ಯಾರಾದರೂ ಏನಾದರೂ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರಾ ಅಂತ. ये तो बहुत दूर की बात। लेकिन ಇದಂತೂ ತುಂಬ ದೂರದ ಮಾತು. संकल्प मात्र में भी ऐसी भावना न आए। ಆದರೆ ಸಂಕಲ್ಪ ಮಾತ್ರದಲ್ಲೂ ಸಹ ಈ ರೀತಿ ಭಾವನೆ ಬರಬಾರ್ದು. पहला परचिंतन, दूसरा परदर्शन, ಮೊದಲನೇದು ಪರಚಿಂತನೆ, ಎರಡನೇದು ಪರದರ್ಶನ. अर्थात स्वदर्शन के बजाय परदर्शन नहीं। ಅಂದರೆ ಸ್ವದರ್ಶನವನ್ನು ಬಿಟ್ಟು ಪರದರ್ಶನ ಮಾಡಬಾರ್ದು. और तीसरा परमत ಮೂರನೇದಾಗಿದೆ ಪರಮತ या परसंग, ಅಥವಾ ಪರಸಂಗ, अर्थात कुसंग। ಅಂದರೆ ಕುಸಂಗ. श्रेष्ठ संग करो। ಶ್ರೇಷ್ಠ ಸಂಘವನ್ನು ಮಾಡಿ. क्या मनसा से क्या नहीं करो? पर चिंतन नहीं करो। ಮನಸ್ಸಿಂದ ಏನು ಮಾಡಬಾರ್ದು? ಪರಚಿಂತನೆನೂ ಮಾಡಬಾರ್ದು. दृष्टि से पर दर्शन नहीं करो। ದೃಷ್ಟಿಯಿಂದ ಪರದರ್ಶನನ ಮಾಡಬೇಡಿ. और बाकी कर्मेंद्रियों से क्या नहीं करो? ಮತ್ತು ಬೇರೆ ಕರ್ಮೇಂದ್ರಿಯಗಳಿಂದ ಏನು ಮಾಡಬಾರ್ದು? स्व का संग करो। ಸ್ವನ ಸಂಘವನ್ನು ಮಾಡಿ. पर का संग, पराये का संग मत करो। ಪರರ ಸಂಘ ಅಂದರೆ ಬೇರೆಯವರ ಸಂಘವನ್ನು ಮಾಡಬೇಡಿ. बाप दादा शुरू से सुना रहे हैं तो 3 कारण। पहला, चलते चलते श्रीमत के साथ साथ आत्माओं की परमत मिक्स कर देते हैं। कोई ने कोई बात सुना दी और आप समझते हो कि सुनाने वाला तो अच्छा सच्चा महारथी है और आपका उस पर फेथ भी है। जब ऐसी कोई आत्मा आपको कोई ऐसी बातें सुनाती है जिसमें इंटरेस्ट भी आता है, समाचार तो अच्छा है, जैसे संसार समाचार अच्छा लगता है ना, तो ब्राह्मण संसार समाचार भी अच्छा लगता है। तो आपने उस पर फेथ रख करके वो बात सुन ली, माना अपने अंदर समा ली, कट नहीं किया। ಬಾಬ್ದಾದ ಮೊದಲಿಂದನೇ ಹೇಳ್ತಾ ಇದ್ದಾರೆ ಏನಂತ 3 ಕಾರಣಗಳ ಬಗ್ಗೆ. ಮೊದಲನೇದಾಗಿದೆ ನಡೀತಾ ಶ್ರೀಮತದ ಜೊತೆಯಲ್ಲಿ ಆತ್ಮಗಳ ಪರಮತವನ್ನು ಮಿಕ್ಸ್ ಬಿಡ್ತೀರಾ. ಯಾರಾದರೂ ಏನಾದರೂ ಮಾತನ್ನು ಹೇಳ್ತಾರೆ ಮತ್ತು ನೀವು ತಿಳ್ಕೊಂಬಿಡ್ತೀರಾ. ಹೇಳುವಂಥವ್ರಂತೂ ತುಂಬ ಚೆನ್ನಾಗಿದ್ದಾರೆ, ನಿಜವಾದ ಮಹಾರಥಿ ಆಗಿದ್ದಾರೆ, ಮತ್ತು ನಿಮ್ಮದು ಅವ್ರ ಮೇಲೆ ಜಾಸ್ತಿ ನಂಬಿಕೆ ಆಗೋಗ್ಬಿಡುತ್ತೆ, ವಿಶ್ವಾಸ ಇರುತ್ತೆ.
ಮತ್ತು ಯಾರಾದರೂ ಆತ್ಮಗಳು ಈ ರೀತಿ ನಿಮ್ಗೇನಾದರೂ ಮಾತುಗಳನ್ನು ಹೇಳಿದಾಗ ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಸಹ ಬರುತ್ತೆ. ಸಮಾಚಾರ ಅಂತೂ ಚೆನ್ನಾಗಿದೆ, ಯಾವ ರೀತಿ ಸಂಸಾರ ಸಮಾಚಾರ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಪ್ರಪಂಚದ್ದು, ಅದೇ ರೀತಿ ಬ್ರಾಹ್ಮಣರ ಪರಿವಾರದ ಸಮಾಚಾರನೂ ಸಹ ಚೆನ್ನಾಗಿ ಅನಿಸುತ್ತೆ ಕೇಳೋದ್ರಲ್ಲಿ. ಅದಕ್ಕೆ ಮತ್ತು ನಿಮಗೆ ಅದರ ಮೇಲೆ ವಿಶ್ವಾಸ ಇಟ್ಕೊಂಡ್ಬಿಡ್ತೀರ, ನೀವು ಆ ಮಾತಿನ ಮೇಲೆ ಅವ್ರ ಮಾತನ್ನು ಕೇಳ್ಕೊಂಬಿಡ್ತೀರ. ಅಂದರೆ ನಿಮ್ಮಲ್ಲಿ ನೀವು ಅದನ್ನು ಸಮಾವೇಶನೆ ಮಾಡ್ಕೊಂಬಿಡ್ತೀರ, ಕಟ್ ಮಾಡೋದಿಲ್ಲ. तो बात सच्ची भी है, समाचार सच्चा भी होता है, सब झूठा नहीं होता, कोई सच्चा भी होता है। लेकिन बाप का फरमान क्या है कि ऐसे समाचार भले सुनो, ये है फरमान नहीं जिससे आपका कोई कनेक्शन नहीं है, सिर्फ दिलचस्प समाचार है। आप कर कुछ नहीं सकते, सिर्फ सुन लिया तो वह समाचार बुद्धि में तो गया, टाइम वेस्ट तो हुआ या नहीं, और बाप की श्रीमत में परमत मिक्स कर दी। क्योंकि बाप की आज्ञा है सुनते हुए नहीं सुनो, तो आपने सुना क्यों? उसकी आदत डाली। मानो एक बारी आपको समाचार सुनाया। ಮತ್ತು ತಿಳ್ಕೊಳ್ಳಿ, ಆ ಮಾತು ಸತ್ಯನೂ ಆಗಿರ್ಬೋದು, ಸಮಾಚಾರ ಸತ್ಯನೂ ಆಗಿರ್ಬೋದು, ಎಲ್ಲ ಸುಳ್ಳಂತೂ ಆಗಿರೋದಿಲ್ಲ. ಕೆಲವು ಮಾತು ಸತ್ಯನೂ ಆಗಿರುತ್ತೆ. ಆದರೆ ತಂದೆಯ ಆಜ್ಞೆ ಏನಾಗಿದೆ, ಈ ರೀತಿ ಸಮಾಚಾರಗಳನ್ನು ಬಲೆ ಕೇಳಿ, ಈ ರೀತಿ ಆಜ್ಞೆ ಇದೆನಾ ತಂದೆದು? ಇಲ್ಲ. ಯಾವ ಮಾತಿನ ಜೊತೆ ನಿಮ್ಮದೇನು ಕನೆಕ್ಷನ್ನೇ ಇಲ್ಲ, ಕೇವಲ ಮನಸ್ಸಿಗೆ ಮನೋರಂಜನೆ ಮಾಡಲಿಕ್ಕೋಸ್ಕರ, ಇಂಟ್ರೆಸ್ಟಿಂಗೋಸ್ಕರ ಇರುತ್ತೆ ಸಮಾಚಾರ. ನೀವು ಏನು ಮಾಡಲಿಕ್ಕೂ ಸಹ ಆಗಲ್ಲ, ಕೇವಲ ಕೇಳ್ಕೊಂಬಿಡ್ತೀರ ಆ ಸಮಾಚಾರ, ಮತ್ತು ಬುದ್ಧಿಯಲ್ಲಂತೂ ಹೋಗ್ಬಿಡುತ್ತೆ. ಮತ್ತು ಅದರಿಂದ ಟೈಮ್ ವೇಸ್ಟು ಸಹ ಆಗುತ್ತೋ ಇಲ್ವೋ. ಮತ್ತು ತಂದೆಯ ಶ್ರೀಮತದಲ್ಲಿ ಪರಮತವನ್ನು ಮಿಕ್ಸ್ ಮಾಡಿಬಿಡ್ತೀರ. ಯಾಕೆಂದರೆ ತಂದೆಯ ಆಜ್ಞೆ ಆಗಿದೆ, ಕೇಳ್ತಾ ಇದ್ರೇನು ಕೇಳಬೇಡಿ ಅಂತ. ಮತ್ತು ನೀವು ಯಾಕೆ ಕೇಳ್ತೀರಾ? ಅದರ ಅಭ್ಯಾಸವನ್ನು ಮಾಡಿಬಿಟ್ಟಿದ್ದೀರಾ. ತಿಳ್ಕೊಳ್ಳಿ, ಒಂದು ಸತಿ ನೀವು ಸಮಾಚಾರವನ್ನು ಹೇಳಿದ್ದೀರಾ. आपको भी बहुत अच्छा लगा, नई बात है, ऐसा भी होता है, ये पता तो पड़ गया। लेकिन अगर एक बारी आपने उनकी बात सुनी तो दूसरे बारी वो कहाँ जाएगा? आपके पास आएगा। आप उसके लिए कूड़े का डिब्बा बन गए ना। जो भी ऐसा समाचार होगा वो आपके पास ही आकर सुनाएगा, क्योंकि आपने सुना, इसलिए या तो उसको समझाओ, ऐसी बातों से उसको भी मुक्त करो। सुन करके इंटरेस्ट नहीं बढ़ाओ, लेकिन अगर सुनते हो तो आप में इतनी ताकत हो जो उसको भी सदा के लिए फुल स्टॉप लगा दो। ನಿಮಗೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ, ಹೊಸ ಮಾತಾಗಿದೆ, ಈ ರೀತಿನೂ ಆಗುತ್ತೆ. ಇದಂತೂ ಗೊತ್ತಾಗ್ಬಿಡ್ತು. ಆದರೆ ಒಂದು ಸತಿ ನೀವು ಅವ್ರ ಮಾತನ್ನು ಕೇಳಿಬಿಟ್ಟಿದ್ದೀರಾ ಅಂದರೆ ಮತ್ತೆ ಅವ್ರು ಎರಡನೇ ಸತಿ ಎಲ್ಲಿ ಹೋಗ್ತಾರೆ? ನಿಮ್ಮ ಹತ್ರನೇ ಬರ್ತಾರೆ. ಮತ್ತು ಈ ರೀತಿ ಆದರೆ ಏನಾಗುತ್ತೆ, ನೀವೊಂದು ಪ್ರಕಾರದಲ್ಲಿ ಅವ್ರಿಗೋಸ್ಕರ ಡಸ್ಟ್ಬಿನ್ ಆಗೋಗ್ಬಿಟ್ಟಿದ್ದೀರಾ. ಏನೇ ಈ ರೀತಿ ಸಮಾಚಾರ ಇರುತ್ತೆ, ಅವ್ರು ಮತ್ತೆ ನಿಮ್ಮ ಹತ್ರನೇ ಬಂದುಬಿಟ್ಟು ಹೇಳ್ತಾರೆ. ಏಕೆಂದರೆ ನೀವು ಒಂದು ಸತಿ ಕೇಳಿಬಿಟ್ಟಿದ್ದೀರಾ. ಅದಕ್ಕೋಸ್ಕರ ಯಾತೋ ಅವರಿಗೆ ತಿಳಿಸ್ಬಿಡಿ, ಇಲ್ಲದ್ರೆ ಈ ರೀತಿ ಮಾತುಗಳನ್ನು ನಮ್ಗೆ ಹೇಳಬೇಡಿ ಅಂತ. ಈ ರೀತಿ ಮಾತುಗಳಿಂದ ಅವ್ರಿಗೂ ಸಹ ಮುಕ್ತರನ್ನಾಗಿ ಮಾಡಿ ಕೇಳಿಬಿಟ್ಟು ನೀವು ಅವ್ರ ಇಂಟ್ರೆಸ್ಟನ್ನು ಹೆಚ್ಚು ಮಾಡಬೇಡಿ. ಏಕೆಂದರೆ ಒಂದು ವೇಳೆ ಕೇಳಿದ್ರೂ ಸಹ ನಿಮ್ಮಲ್ಲಿ ಇಷ್ಟು ಶಕ್ತಿ ಇರಬೇಕು, ಅದನ್ನು ಸದಾಕಾಲಕ್ಕೋಸ್ಕರ ಫುಲ್ ಸ್ಟಾಪ್ ಹಾಕೋ ಥರ. अपने अंदर भी फुल स्टॉप लगाओ। जिस व्यक्ति का समाचार सुना उसके प्रति दृष्टि में व संकल्प में भी घृणा भाव बिल्कुल नहीं हो। इतनी पावर आप में है तो यह सुनना नहीं हुआ, उसका कल्याण करना हुआ। लेकिन रिजल्ट में देखा जाता है मेजॉरिटी थोड़ा थोड़ा किचड़ा इकट्ठा होते होते ये घृणा भाव या चाल चलन में अंतर आ जाता है, और कुछ भी नहीं होगा तो भी उस आत्मा के प्रति सेवा करने की भावना नहीं होगी, भारीपन होगा। इसको कहा जाता है श्रीमत में परमत मिलाना। अव्यक्त वाणी तारीख 25 नवंबर 1995 पृष्ठ 35 आदि।
ನಿಮ್ಮಲ್ಲೂ ಸಹ ನೀವು ಫುಲ್ ಸ್ಟಾಪನ್ನು ಇಡಿ. ಯಾವ ವ್ಯಕ್ತಿಯ ಸಮಾಚಾರವನ್ನು ಕೇಳ್ತೀರಾ ಅವ್ರ ಪ್ರತಿನೂ ದೃಷ್ಟಿಯಲ್ಲಿ ಅಥವಾ ಸಂಕಲ್ಪದಲ್ಲಿ ದ್ವೇಷದ ಭಾವನೆ ಸ್ವಲ್ಪನೂ ಸಹ ಇರಬಾರ್ದು. ಇಷ್ಟೊಂದು ಪವರ್ ನಿಮ್ಮಲ್ಲಿದೆ ಅಂದರೆ ಇದು ಕೇಳೋದಾಗಲಿಲ್ಲ, ಅವ್ರ ಕಲ್ಯಾಣ ಮಾಡೋದಾಯಿತು. ಆದರೆ ರಿಸಲ್ಟ್ನಲ್ಲಿ ಏನು ನೋಡ್ಲಿಕ್ಕೆ ಕಾಣಿಸುತ್ತೆ, ಮೆಜಾರಿಟಿ ಸ್ವಲ್ಪ ಗಲೀಜನ್ನು ಕಸ ಕಡ್ಡಿಯನ್ನು ಗುಡಿಸ್ತಾ ಈ ಅಥವಾ ದ್ವೇಷದ ಭಾವನೆ ಅಥವಾ ನಡವಳಿಕೆಯಲ್ಲಿ ವ್ಯತ್ಯಾಸ ಬಂದ್ಬಿಡುತ್ತೆ. ಮತ್ತು ಏನೂ ಇರಲ್ಲ, ಆದರೂ ಸಹ ಆ ಆತ್ಮನ ಪ್ರತಿ ಸೇವೆ ಮಾಡುವಂಥ ಭಾವನೆ ಇರೋದಿಲ್ಲ. ಭಾರಿ ಥರ ಅನಿಸುತ್ತೆ, ಅನುಭವ ಆಗುತ್ತೆ. ಇದಕ್ಕೆ ಹೇಳಲಾಗುತ್ತೆ ಶ್ರೀಮತದಲ್ಲಿ ಪರಮತವನ್ನು ಮಿಕ್ಸ್ ಮಾಡೋದು. ಅವ್ಯಕ್ತವಾಣಿ ತಾರೀಖು 25/11/95, ಪೇಜ್ ನಂಬರ್ 35 ಆದಿ. दूसरों के गुण और अवगुण को नहीं देखना, ಬೇರೆಯವರ ಗುಣ ಅವಗುಣವನ್ನು ನೋಡಬಾರ್ದು. दूसरों के विशेषता को देखना परचिंतन ही होता है क्या बाबा? ಅವ್ರು ಕೇಳ್ತಾ ಇದ್ದಾರೆ ಬೇರೆಯವರ ಗುಣ ವಿಶೇಷತೆಗಳನ್ನು ನೋಡೋದು ಪರಿಚಿಂತನೆ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. बिल्कुल. ಅದಕ್ಕೆ ಬಾಬಾ ಹೇಳ್ತಾರೆ ಹಾಂ ನಿಜವಾಗ್ಲೂ विशेषता को देखना, हाँ, विशेषता को देखना, ವಿಶೇಷತೆಯನ್ನು ನೋಡೋದು वो भी परचिंतन ही होता है. विशेषताओं को देखना. पर माने पराया, ವಿಶೇಷತೆಗಳನ್ನು ನೋಡೋದು. ಪರ ಅಂದರೆ ಪರಾಯ ಅಂದರೆ ಬೇರೆಯವರು. स्व माने अपना. ಸ್ವ ಅಂದರೆ ನಮ್ಮದು. तो हम देवता रहे ना, हम कौन से धर्म के हैं? ಮತ್ತು ನಾವು ದೇವತೆಗಳಾದ್ವಿ ಅಲ್ವಾ, ನಾವು ಯಾವ ಧರ್ಮದವರಾಗಿದ್ದೀವಿ? कोई पूछे हमारा धर्म क्या है तो क्या बताएं? ಯಾರಾದರೂ ಕೇಳಿದರೆ ನಮ್ಮ ಧರ್ಮ ಏನು ಅಂತ ಏನಂತ ಹೇಳ್ತೀರಾ? हमारा जो मूल धर्म है वो आदि सनातन देवता धर्म है. ನಮ್ಮ ಮೂಲ ಧರ್ಮ ಏನಿದೆ ಅದು ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿದೆ. तो हमारा गुण क्या है? ಮತ್ತು ನಮ್ಮ ಗುಣ ಏನಾಗಿದೆ? हमारा गुण है या अवगुण है देवता होना? ದೇವತೆಗಳಾಗೋದು ನಮ್ಮ ಗುಣ ಆಗಿದೆನಾ ಅಥವಾ ಅವಗುಣ ಆಗಿದೆನಾ? हैं? गुण है तो गुण ही याद करे ना. ಗುಣ ಆಗಿದೆ ಅಲ್ವಾ, ಮತ್ತೆ ಗುಣನೇ ನೆನ್ಪು ಮಾಡ್ಕೋಬೇಕಲ್ವಾ. वो हमारा अपना है, अपनी चीज है. ಮತ್ತೆ ಅದು ನಮ್ಮ ಸ್ವಯಂನ ವಸ್ತು ಆಗಿದೆ. जो पर हमने धारण कर लिया है, ಮತ್ತೆ ನಾವು ಬೇರೆಯವರದು ಅನ್ನೋದೇನು ನಮ್ಮಲ್ಲಿ ಧಾರಣೆ ಮಾಡ್ಕೊಂಡ್ಬಿಟ್ಟಿದೀವಿ. द्वापर युग से धर्म पिताओं और उनके फॉलोअर्स का संग करने से हमने धारण कर लिया. ದ್ವಾಪರ ಯುಗದಿಂದ ಧರ್ಮಪಿತರ ಸಂಘವನ್ನ ಮಾಡೋದ್ರಿಂದ ನಾವು ಅದನ್ನ ಧಾರಣೆ ಮಾಡ್ಕೊಂಡ್ಬಿಟ್ಟಿದೀವಿ ನಮ್ಮಲ್ಲಿ. वो पराई चीज है, ಅದು ಬೇರೆಯವರ ವಸ್ತು ಆಗಿದೆ. वो अवगुण हमने धारण कर लिए. ಆ ಅವಗುಣವನ್ನ ನಾವು ಧಾರಣೆ ಮಾಡ್ಕೊಂಡ್ಬಿಟ್ಟಿದೀವಿ. उससे पहले हमारे में अवगुण पर नहीं था. ಅದಕ್ಕಿಂತ ಮುಂಚೆ ಅವ್ರು ನಮ್ಮಲ್ಲಿ ಅವಗುಣ ಪರಚಿಂತನೆ ಮಾಡೋ ಗುಣ ಅನ್ನೋದು ಇರಲಿಲ್ಲ. स्व और पर माने पराया. ಸ್ವ ಮತ್ತೆ ಪರ್ ಅಂದ್ರೆ ಬೇರೆಯವ್ರದ್ದು. तो स्व अच्छा या पराया अच्छा? ಅದಕ್ಕೆ ಬಾಬಾ ಕೇಳ್ತಿದಾರೆ ಮತ್ತೆ ಸ್ವ ಒಳ್ಳೇದಾ ಅಥವಾ ಬೇರೆಯವ್ರದ್ದು ಅನ್ನೋದೇನಿದೆ ಅದು ಒಳ್ಳೇದಾ? स्व अच्छा. ಸ್ವನೇ ಒಳ್ಳೇದಾಗಿದೆ. धर्मे निधनम से पर धर्मो भयाव. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯವ. पर चिंतन किनका चलेगा? ಪರಿಚಿಂತನೆ ಯಾರ್ದು ನಡೆಯುತ್ತೆ? पवित्रता ब्राह्मण जीवन का मुख्य आधार है. पढ़ाई भी क्या है, आपका स्लोगन भी है, पवित्र बनो योगी बनो. स्लोगन है ना, पवित्रता ही महानता है, पवित्रता ही योगी जीवन का आधार है. कभी कभी बच्चे अनुभव करते हैं कि अगर चलते चलते मनसा में भी अपवित्रता अर्थात वेस्ट व निगेटिव पर चिंतन के संकल्प चलते हैं तो कितना भी योग पावरफुल चाहते हैं लेकिन होता नहीं है, क्योंकि जरा भी अंशमात्र संकल्प में भी. ಪವಿತ್ರತೆ ಬ್ರಾಹ್ಮಣ ಜೀವನದ ಮುಖ್ಯ ಆಧಾರ ಆಗಿದೆ. ವಿದ್ಯಾಭ್ಯಾಸನೂ ಏನಾಗಿದೆ, ನಿಮ್ಮ ಸ್ಲೋಗನ್ನು ಸಹ ಆಗಿದೆ, ಪವಿತ್ರರಾಗಿ ಯೋಗಿಗಳಾಗಿ. ಈ ರೀತಿ ಸ್ಲೋಗನ್ ಇದೆ ಅಲ್ವಾ. ಪವಿತ್ರತೆಯೇ ಮಹಾನತೆ ಆಗಿದೆ. ಪವಿತ್ರತೆಯೇ ಯೋಗಿ ಜೀವನದ ಆಧಾರ ಆಗಿದೆ. ಒಂದೊಂದು ಸತಿ ಮಕ್ಕಳು ಈ ರೀತಿ ಅನುಭವನ ಮಾಡ್ಕೊತಾರೆ. ಒಂದು ವೇಳೆ ನಡೀತಾ ಮನಸ ಸಂಕಲ್ಪದಲ್ಲೂ ಸಹ ಅಪವಿತ್ರತೆ ಅಂದರೆ ವೇಸ್ಟ್ ಯಾ ನೆಗೆಟಿವ್ ಪರಿಚಿಂತನೆಯ ಸಂಕಲ್ಪ ನಡೆಯುತ್ತೆ. ಆವಾಗ ನಮ್ಮ ಯೋಗ ಎಷ್ಟೇ ಪವರ್ಫುಲ್ ಆಗಿರಲಿ, ಎಷ್ಟೇ ಇಷ್ಟ ನಾವು ಪಡಲಿ, ಆದರೆ ಏನಾಗುತ್ತೆ, ಅದಾಗೋದಿಲ್ಲ. ಯಾಕೆಂದರೆ ಸ್ವಲ್ಪನಾದರೂ ಅಂಶ ಮಾತ್ರನೂ ಸಂಕಲ್ಪದಲ್ಲಿ किसी प्रकार की अपवित्रता है तो जहाँ अपवित्रता का अंश है वहाँ पवित्र बाप की याद जो है जैसा है वैसे नहीं आ सकती.
जैसे दिन और रात इकट्ठा नहीं होता। इसीलिए बाप दादा वर्तमान समय पवित्रता के ऊपर बार बार अटेंशन दिलाते हैं। कुछ समय पहले बाप दादा सिर्फ कर्म में अपवित्रता के लिए इशारा देते थे, लेकिन अभी समय संपूर्णता के समीप आ रहा है, इसलिए मनसा में भी अपवित्रता का अंश धोखा दे देगा। ಈ ಮನಸಾ ಸಂಕಲ್ಪದಲ್ಲೂ ಯಾವುದೇ ಪ್ರಕಾರದ ಅಪವಿತ್ರತೆ ಇದೆ. ಎಲ್ಲಿ ಅಪವಿತ್ರತೆಯ ಅಂಶ ಇದೆ ಅಲ್ಲಿ ಪವಿತ್ರ ತಂದೆಯ ನೆನಪು ಯಾವ ರೀತಿ ಇದೆ, ತಂದೆ ಎಲ್ಲಿ ಯಾವ ರೀತಿ ಇದ್ದಾರೆ, ಅವ್ರ ನೆನಪು ಯಾವ ರೀತಿ ಇದೆ, ಆ ರೀತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಹಗಲು ಮತ್ತು ರಾತ್ರಿ ಒಟ್ಟಿಗೆ ಇರಲಿಕ್ಕಾಗಲ್ಲ, ಅದೇ ರೀತಿ ಅದಕ್ಕೋಸ್ಕರ ಬಾಬ್ದಾದ ವರ್ತಮಾನ ಸಮಯದಲ್ಲಿ ಪವಿತ್ರತೆಯ ಮೇಲೆ ಪದೇ ಪದೇ ಅಟೆನ್ಷನ್ ಕೊಡಿಸ್ತಾ ಇರ್ತಾರೆ. ಸ್ವಲ್ಪ ಸಮಯದ ಮೊದಲು ಬಾಬ್ದಾದ ಕೇವಲ ಕರ್ಮದಲ್ಲಿ ಅಪವಿತ್ರತೆಗೋಸ್ಕರ ಸೂಚನೆಯನ್ನು ಕೊಡ್ತಾ ಇದ್ರು. ಆದರೆ ಇವಾಗ ಸಮಯ ಸಂಪೂರ್ಣತೆಗೆ ಹತ್ತಿರ ಬರ್ತಾ ಇದೆ. ಅದಕ್ಕೋಸ್ಕರ ಮನಸ್ಸಿನಲ್ಲೂ ಸಹ ಅಪವಿತ್ರತೆಯ ಅಂಶ ಮೋಸ ಮಾಡಿಬಿಡುತ್ತೆ. तो मनसा, वाचा, कर्मणा, संबंध, संपर्क सब में पवित्रता अति आवश्यक है। मनसा को हल्का नहीं करना, क्योंकि मनसा बाहर से दिखाई नहीं देती है, लेकिन मनसा धोखा बहुत देती है। ब्राह्मण जीवन का जो आंतरिक वर्षा सदा सुख स्वरूप, शांत स्वरूप, मन की संतुष्टता है, उसका अनुभव करने के लिए मनसा की पवित्रता चाहिए। बाहर के साधनों द्वारा या सेवा द्वारा अपने आप को खुश करना, यह भी अपने को धोखा देना है। अव्यक्त वाणी 1 मार्च 1999 पृष्ठ 62 आदि। ಮತ್ತು ಮನಸ, ವಾಚ, ಕರ್ಮಣ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಪವಿತ್ರತೆ ತುಂಬ ಅವಶ್ಯಕತೆ ಇದೆ. ಮನಸನ ಹಗುರ ತಿಳ್ಕೊಬೇಡಿ, ಏಕೆಂದರೆ ಮನಸ ಹೊರಗಡೆಯಿಂದ ಕಾಣಿಸೋದಿಲ್ಲ, ಆದರೆ ಮನಸ ಮುಖಾಂತರ ಮೋಸ ತುಂಬ ಜಾಸ್ತಿ ಆಗುತ್ತೆ. ಬ್ರಾಹ್ಮಣ ಜೀವನದ ಏನು ಆಂತರಿಕ ಆಸ್ತಿ ಇದೆ, ಯಾವಾಗಲೂ ಸುಖ ಸ್ವರೂಪ, ಶಾಂತ ಸ್ವರೂಪ, ಮನಸ್ಸಿನ ಸಂತುಷ್ಟತೆ ಆಗಿದೆ. ಅದರ ಅನುಭವವನ್ನು ಮಾಡಲಿಕ್ಕೋಸ್ಕರ ಮನಸ್ಸಿನಲ್ಲಿ ಪವಿತ್ರತೆ ಬೇಕು. ಹೊರಗಡೆಯ ಸಾಧನಗಳ ಮುಖಾಂತರ, ಸೇವೆಯ ಮುಖಾಂತರ ನಮ್ಮನ್ನು ನಾವು ಖುಷಿಪಡಿಸೋದು, ಇದು ಸಹ ನಮ್ಮ ಸ್ವಯಂಗೆ ನಾವು ಮೋಸ ಮಾಡೋ ಥರನೇ ಆಗಿದೆ. ಅವ್ಯಕ್ತ ವಾಣಿ ತಾರೀಖು 1/3/99 ಪೇಜ್ ನಂಬರ್ 62 ಆದಿ. ಯಾರು ವ್ಯಭಿಚಾರಿ ಆಗಿರ್ತಾರೆ ಅವ್ರ ಬುದ್ಧಿ ಒಂದೇ ಸ್ಥಾನದಲ್ಲಿ ಸ್ಥಿರವಾಗಿರೋದಿಲ್ಲ. ಸ್ವಚಿಂತನೆ ಕಡಿಮೆ ಮಾಡ್ತಾರೆ, ಪರಿಚಿಂತನೆ ಜಾಸ್ತಿ ಮಾಡ್ತಾರೆ. ಅಂದ್ರೆ ಯಾವಾಗ್ಲೂ ಸುಂಗಸಾಂಗಿ ಮಾಡ್ತಾ ಇರ್ತಾರೆ, ಮೂಸ್ ನೋಡ್ತಾ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಇವ್ರೇನ್ ಮಾಡ್ತಾರೆ, ಮತ್ತೆ ಒಬ್ರು ಇಬ್ರದ್ ಮಾಡೋದಿಲ್ಲ. ಅವ್ರು ಮೂಸ್ ನೋಡೋದ್ರಲ್ಲಿ, ಸುಂಗಸಾಂಗಿ ಮಾಡೋದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ, ತಮ್ಮವರೆಗೂ ಲಿಮಿಟಲ್ಲಿ ಇರಲ್ಲ, ಜ್ಞಾನ ಸಾಗರ ತಂದೆವರೆಗೂ ಹೋಗ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಗರದಲ್ಲಂತೂ ತುಂಬಾ ಅತಃ ರತ್ನಗಳು ಸಹ ಇದೆ, ಮತ್ತೆ ಕಸ ಕಡ್ಡಿನೂ ತುಂಬಾ ಜಾಸ್ತಿ ತುಂಬಿಕೊಂಡಿದೆ. ಅದರದ್ದು ಯಾರಾದ್ರೂ ಆಲೋಚನೆ ಮಾಡ್ಬೋದಾಗಿದೆನಾ? ಯಾರಾದ್ರೂ ಪೂರ್ತಿ ರತ್ನಗಳನ್ನೇ ತೆಗೆದ್ಬಿಟ್ರು, ಅಥವಾ ಯಾರಾದ್ರೂ ಈ ರೀತಿ ಯೋಚನೆ ಮಾಡಿದ್ರೆ ನಾವು ಪೂರ್ತಿ ಕಸ ಹೊರಗಡೆ ತೆಗೆದ್ ಬಿಡ್ತೀವಿ, ಯಾರಾದ್ರೂ ಈ ರೀತಿ ತೆಗಿಯಕ್ ಆಗತ್ತಾ? ಆಗಲ್ಲ, ತೆಗಿಯಕ್ಕಾಗಲ್ಲ. ಸಾಗರದಲ್ಲಂತೂ 2 ವಸ್ತುನು ಇದೆ. ನಿಮ್ಗೇನ್ ತಗೋಬೇಕಾಗಿದೆ? ನಿಮ್ಗೇನ್ ಕಸ ಕಡ್ಡಿನ ತಗೋಬೇಕಾ? ಕಚಡ ತಗೋಬೇಕಂದ್ರೆ ಕಚಡ ತಗೊಳ್ಳಿ. ಯಾರು ಕಸ ಕಡ್ಡಿ ಆರೋಹಣೆಯನ್ನ ಮಾಡ್ತಾರೋ ಅವ್ರ ಬುದ್ಧಿಯಲ್ಲಿ ಕಸ ಕಡ್ಡಿನೇ ತುಂಬಿಕೊಳ್ಳುತ್ತೆ. ಯಾರು ರತ್ನ ಮುತ್ತುಗಳ ಮನಚಿಂತನೆನ ಮಾಡ್ತಾರೋ ಅವ್ರ ಬುದ್ಧಿಯಲ್ಲಿ ಜ್ಞಾನ ರತ್ನಗಳೇ ತುಂಬಿಕೊಳ್ಳುತ್ತೆ, ಅವರು ಸಾಹುಕಾರರಾಗ್ತಾರೆ ಹೋಗ್ಬಿಟ್ಟು. विपरीत चिंतन में लगे रहे, माना परिचिंतन में लगे रहे, ये ऐसा करता है, वो वैसा. ಯಾರು ವಿಪರೀತ ಚಿಂತನೆಯಲ್ಲಿ ತೊಡಗಿರ್ತಾರೆ, ಪರಿಚಿಂತನೆಯನ್ನ ಮಾಡ್ತಾ ಇರ್ತಾರೆ, ಇವ್ರು ಆ ರೀತಿ ಮಾಡ್ತಾರೆ, ಈ ರೀತಿ ಮಾಡ್ತಾರೆ,
ये ऐसा क्यों करता है, वो वैसा क्यों करता है, वो विदेशी हो गए। ಅವ್ರು ಈ ರೀತಿ ಯಾಕೆ ಮಾಡ್ತಾರೆ, ಇವ್ರು ಈ ರೀತಿ ಯಾಕೆ ಮಾಡ್ತಾರೆ, ಈ ಮಾತಲ್ಲೇ ಈ ಬುದ್ಧಿ ಇದ್ದರೆ ಮತ್ತೆ ನಾವು ವಿದೇಶಿಗಳಾಗೋಗ್ತೀವಿ. वो भारतीय हो गए ಅವರು ಭಾರತೀಯರಾದರು और वो विदेशी हो गए। ಮತ್ತೆ ಅವರು ವಿದೇಶಿಗಳಾದರು. अरे जब नियम बना हुआ है, जो जैसा करता है ಅದಕ್ಕೆ ಬಾಬಾ ಹೇಳ್ತಾರೆ, ನಿಯಮವನ್ನು ಮಾಡಿದ್ದಾರೆ, ಯಾರು ಯಾವ ರೀತಿ ಮಾಡ್ತಾರೆ उसको वैसा रिजल्ट मिलना है या नहीं मिलना है। ಅವರಿಗೆ ಆ ರೀತಿ ರಿಸಲ್ಟ್ ಸಿಗಬೇಕಾಗಿದೆನೋ ಇಲ್ವೋ, तो हम अपना सत्यानाश क्यों करें। ಸಿಗಬೇಕಾಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ನಾವು ನಮ್ಮ ಸತ್ಯಾನಾಶ ಯಾಕೆ ಮಾಡ್ಕೋಬೇಕು. हमारे फैसला करने से कुछ हो जाएगा क्या। ನಾವು ನಿರ್ಣಯ ಮಾಡೋದ್ರಿಂದ ಏನಾದರೂ ಆಗೋಗ್ಬಿಡತ್ತಾ. यहाँ ब्राह्मणों की दुनिया में भी ಇಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲೂ ಸಹ दो प्रकार के ब्राह्मण हैं। ಎರಡು ಪ್ರಕಾರದ ಬ್ರಾಹ್ಮಣರಿದ್ದಾರೆ. बढ़िया कैटेगरी के ಒಳ್ಳೆ ಕ್ಯಾಟಗರಿಯ ಬ್ರಾಹ್ಮಣರಿದ್ದಾರೆ. सूर्यवंशी और चंद्रवंशी। ಸೂರ್ಯವಂಶಿಗಳು ಮತ್ತು ಚಂದ್ರವಂಶಿಗಳು. उसके बाद थर्ड क्लास जो कैटेगरी आती है ಅದರ ನಂತರ ಥರ್ಡ್ ಕ್ಲಾಸ್ ಕ್ಯಾಟಗರಿ ಏನು ಬರುತ್ತೆ, वो है इस्लामी बौद्धिक क्रिश्चियन आदि। ಅದಾಗಿದೆ ಇಸ್ಲಾಮಿ ಬೌದ್ಧ ಕ್ರಿಶ್ಚಿಯನ್ಸ್ ಇತ್ಯಾದಿಗಳು. नीची कुरियों वाले ನಿಮ್ನ ಕೋಟಿಯವರು वो सभी नीची कुरियों वाले कैटेगरी के ಅವರೆಲ್ಲ ನಿಮ್ನ ಕೋಟಿಯ ಕ್ಯಾಟಗರಿ ಉಳ್ಳಂಥವ್ರಾಗಿದ್ದಾರೆ. कैटेगरी में जाते हैं। थर्ड क्लास वो साथ श्रीमत की बरखिलाफी करने वाले हैं। ಯಾವ ರೀತಿ ಥರ್ಡ್ ಕ್ಲಾಸ್ ಪ್ರಜೆಗಳು. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರೆಲ್ಲರೂ ಶ್ರೀಮತದ ವಿರುದ್ಧವಾಗಿ ನಡೆಯುವಂಥವರೇ ಆಗಿರ್ತಾರೆ. स्वचिंतन से परचिंतन की ओर जाने वाले हैं। ಸ್ವಚಿಂತನೆಯಿಂದ ಪರಿಚಿಂತನೆಯ ಕಡೆ ಹೋಗುವಂಥವರಾಗಿದ್ದಾರೆ. स्वचिंतन में टिकना जैसे होता ही नहीं। ಸ್ವಚಿಂತನೆಯಲ್ಲಿ ಸ್ಥಿತರಾಗೋದು ಅವ್ರ ಕೈಯಲ್ಲಿ ಆಗೋದೇ ಇಲ್ಲ. देह का ही चिंतन करते हैं। ದೇಹದ್ದೇ ಚಿಂತನೆಯನ್ನ ಮಾಡ್ತಾರೆ. तो भूत प्रेत बन जाते हैं। ಅವಾಗ ಮತ್ತೆ ಭೂತ ಪ್ರೇತರಾಗೋಗ್ತಾರೆ. तो देखते हैं कि शंकर के गण विनाश करते वास्तव में विनाश हो रहा है। ನೋಡ್ತಾರೆ, ಶಂಕರನ ಮುಖಾಂತರ ವಿನಾಶ ಆಗುತ್ತೆ ಅಂದ್ರೆ ವಾಸ್ತವದಲ್ಲಿ ವಿನಾಶ ಆಗ್ತಾ ಇದೆ. तो समझते हैं ये भी कल्याणकारी काम है। ಮತ್ತೆ ತಿಳ್ಕೊಂತಾರೆ, ಇದು ಸಹ ಕಲ್ಯಾಣಕಾರಿ ಕೆಲಸನೇ ಆಗಿದೆ. विनाश करना भी कल्याणकारी है। ವಿನಾಶ ಮಾಡೋದು ಸಹ ಕಲ್ಯಾಣಕಾರಿ ಆಗಿದೆ. इसलिए चलो हमें ये क्यों न कर दे। ಅದಕ್ಕೆ ನಡೀರಿ, ನಾವೇ ಯಾಕೆ ಮಾಡಬಾರ್ದು. आपस में संस्कार तो टकराते ही हैं। ಪರಸ್ಪರದಲ್ಲಿ ಸಂಸ್ಕಾರ ಅಂತೂ ಘರ್ಷಣೆ ಮಾಡೇ ಮಾಡುತ್ತೆ. मेल तो होता ही नहीं है। ಮೇಲಂತೂ ಆಗೋದೇ ಇಲ್ಲ. मामला तो और ही ज्यादा बिगड़ता चला जा रहा है। ವಾತಾವರಣ ಅಂತೂ ಇನ್ನೂ ಜಾಸ್ತಿನೇ ಕೆಡ್ತಾ ಇದೆ. तो स्थापना तो बेचारे कर नहीं सकते। ಮತ್ತೆ ಪಾಪ ಸ್ಥಾಪನೆ ಅಂತೂ ಮಾಡ್ಲಿಕ್ಕಾಗಲ್ಲ. तो स्थापना न सही तो कल्याणकारी विनाश करना तो सहज है। ಅದಕ್ಕೆ ಬಾಬಾ ಹೇಳ್ತಾರೆ, ಸ್ಥಾಪನೆ ಅಂತೂ ಮಾಡೋಕ್ಕಾಗಲ್ಲ, ಆದರೆ ಕಲ್ಯಾಣಕಾರಿ ವಿನಾಶ ಮಾಡೋದಂತೂ ಸಹಜ ಆಗಿದೆ ಅಲ್ವಾ. तो अपने ही कुल का ध्वंस कर ले। ಮತ್ತೆ ಅವರು ತಮ್ಮ ಕುಲದವನ್ನೇ ನಾಶ ಮಾಡ್ಕೊಂಡ್ಬಿಡ್ತಾರೆ. अपने कुल का ध्वंस ಯಾರು ಮಾಡ್ತಾರೆ ತಮ್ಮ ಕುಲವನ್ನ ನಷ್ಟ? जो अपने परिवार के लोग हैं उन्हीं की खामियां निकालना। ಯಾರು ನಮ್ಮ ಪರಿವಾರದ ಸದಸ್ಯರಾಗಿದ್ದಾರೆ ಅವರಲ್ಲಿರೋ ಕಡಿಮೆ ಕಮಜೋರಿಗಳನ್ನು ತೆಗೆಯೋದು, उन्हीं का परिचिंतन करना, ಅವರ ಪರಿಚಿಂತನೆಯನ್ನ ಮಾಡೋದು, उन्हीं की ग्लानि करना, ಅವ್ರದ್ದೇ ನಿಂದನೆಯನ್ನ ಮಾಡೋದು, वो सारी बातें इकट्ठी करना, सारे प्रूफ इकट्ठी करना। ಆ ಎಲ್ಲ ಮಾತುಗಳನ್ನು ಒಂದುಗೂಡಿಸೋದು, ಆ ಎಲ್ಲ ಪ್ರೂಫ್ಗಳನ್ನು ಒಂದುಗೂಡಿಸೋದು. ये फिर उनके अंदर चलता है। ज्ञान सारा बुद्धि में से उड़ जाता है। ಜ್ಞಾನ ಎಲ್ಲ ಅವ್ರ ಬುದ್ಧಿಯಿಂದ ಆರೋಗ್ಬಿಡುತ್ತೆ. ಈ ಥರ ಸಂಕಲ್ಪಗಳೇ ಅವ್ರ ಬುದ್ಧಿಯಲ್ಲಿ ನಡೆಯುತ್ತೆ, ನೆಗೆಟಿವ್. परमात्मा की वाणी के प्रति लगाव नहीं रहता। ಅವರಿಗೆ ಪರಮಾತ್ಮನ ವಾಣಿಯ ಮೇಲೆ ಸೆಳೆತ ಇರಲ್ಲ. मुरली के प्रति दबाव नहीं रहता बुद्धि में। देहधारियों की तरफ, देहधारियों की बातों की तरफ
रुझान ज्यादा हो जाता है। ದೇಹದ ಕಡೆ ದೇಹದ ದಾರಿಗಳ ಮಾತಿನ ಕಡೆ ಅವ್ರ ಆಕರ್ಷಣೆ ಜಾಸ್ತಿ ಇರುತ್ತೆ, ಸೆಳೆತ ಜಾಸ್ತಿ ಇರುತ್ತೆ. ತಂದೆ ಮಾತು ಅವರು ಗಮನ ಕೊಡಲ್ಲ ಅಷ್ಟು, ಅದರಲ್ಲಿ ಅವ್ರ ಬುದ್ಧಿಯಲ್ಲಿ ಹೋಗೋದೇ ಇಲ್ಲ. तो विनाश को पाते हैं थोड़ी। ಮತ್ತೆ ಅವ್ರೇನು ಮಾಡ್ತಾರೆ, ವಿನಾಶವನ್ನೇ ಪಡಿತಾರೆ. तो वास्तव में शंकर विनाश नहीं करता। तो ವಾಸ್ತವದಲ್ಲಿ ಮತ್ತೆ ಶಂಕರ ವಿನಾಶ ಮಾಡಲ್ಲ. ब्राह्मणों की संगमयुगी दुनिया में भी जो विनाश होता है ಬ್ರಾಹ್ಮಣರ ಸಂಗಮಯುಗಿ ಪ್ರಪಂಚದಲ್ಲೂ ಸಹ ಏನು ವಿನಾಶ ಆಗುತ್ತೆ वो शंकर नहीं करता। ಅದನ್ನ ಶಂಕರ ಮಾಡಲ್ಲ. या जो भी गण है जिनको रुद्रगण कहा जाता है रुद्रमाला के मण के, ಅಥವಾ ಯಾರೇ ಗಣ ಇದ್ದಾರೆ, ಯಾರಿಗೆ ರುದ್ರಗಣ ಅಂತ ಹೇಳಲಾಗುತ್ತೆ, ರುದ್ರಮಾಲೆ ಮಣಿಗಳಿಗೆ राजा बनने वाली आत्मा ರಾಜರಾಗುವಂತ ಆತ್ಮಗಳು वो अपने राज परिवार को बनाने का उपक्रम करेंगी ಅವರು ತಮ್ಮ ರಾಜ ಪರಿವಾರವನ್ನ ತಯಾರು ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಪಡ್ತಾರ, या विनाश करने का उपक्रम करेंगी। ಅಥವಾ ವಿನಾಶ ಮಾಡೋ ಕೆಲಸ ಮಾಡ್ತಾರ. बनाने का करेंगे। हाँ नंबर वार को होते हैं। ವಿನಾಶ ಮಾಡೋದನ್ನೇ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಹಾ ನಂಬರ್ ವಾರ್ ಅಂತೂ ಇರ್ತಾರೆ. कोई विदेशी धर्मों के बीज है, कोई स्वदेशी धर्मों के बीज। ಕೆಲವರು ವಿದೇಶಿ ಧರ್ಮದ ಬೀಜ ಆಗಿದ್ದಾರೆ, ಕೆಲವರು ಸ್ವದೇಶಿ ಧರ್ಮದ ಬೀಜ ಆಗಿದ್ದಾರೆ. जिन्हें विदेशी धर्मों का बीज है ಯಾರು ವಿದೇಶಿ ಧರ್ಮದ ಬೀಜ ಆಗಿದ್ದಾರೆ वो उस तरह से कुछ न कुछ आचरण करेंगे जरूर, ಅವರು ಏನಾದರೂ ಅಲ್ಪ ಸ್ವಲ್ಪ ವಿಘಟನೆ ಅಂತೂ ಮಾಡೇ ಮಾಡ್ತಾರೆ. लेकिन अंत में तो उनको चेंज होना ही होना। ಆದರೆ ಅಂತ್ಯದಲ್ಲಂತೂ ಅವ್ರಿಗೂ ಸಹ ಚೇಂಜ್ ಆಗಲೇಬೇಕಾಗಿದೆ. जो विदेशी धर्म का छिलका चढ़ा हुआ है ಏನು ವಿದೇಶಿ ಧರ್ಮದ ಸಿಪ್ಪೆ ಅಂಟ್ಕೊಂಡಿದೆ, वो छिलका उतरना जरूर है। ಆ ಸಿಪ್ಪೆ ಅಂತೂ ಖಂಡಿತವಾಗಿ ತೆಗಿಬೇಕಾಗಿದೆ. तो जो अव्वल नंबर धर्मों से कनेक्टेड होंगे ಮತ್ತು ಯಾರು ಮೊದಲನೇ ನಂಬರ್ ಧರ್ಮದಿಂದ ಕನೆಕ್ಟೆಡ್ ಆಗಿರ್ತಾರೆ उनका चक्र बुद्धि में ज्यादा चलेगा। ಅವ್ರ ಚಕ್ರ ಬುದ್ಧಿಯಲ್ಲಿ ಜಾಸ್ತಿ ನಡೆಯುತ್ತಾ, स्वचिंतन में ಸ್ವಚಿಂತನೆಯಲ್ಲಿ, और चिंतन में कम चलेगा, ಪರಿಚಿಂತನೆಯಲ್ಲಿ ಕಡಿಮೆ ನಡೆಯುತ್ತೆ, स्वचिंतन में ज्यादा चलेगा। ಸ್ವಚಿಂತನೆಯಲ್ಲಿ ಜಾಸ್ತಿ ನಡೆಯುತ್ತೆ. उनकी संख्या कितनी है? ಅದಕ್ಕೆ ಬಾಬಾ ಹೇಳ್ತಾರೆ ಅವ್ರ ಸಂಖ್ಯೆ ಎಷ್ಟಾಗಿದೆ. जिनका सबसे जास्ती स्वचिंतन में मनन चिंतन मंथन ज्यादा चलता है। ಯಾರ್ದು ಎಲ್ಲರಿಗಿಂತ ಜಾಸ್ತಿ ಸ್ವಚಿಂತನೆಯಲ್ಲಿ ಮನನ ಚಿಂತನೆ ಜಾಸ್ತಿ ನಡೆಯುತ್ತೆ, पर चिंतन कम चलता है। ಪರಿಚಿಂತನೆ ಕಡಿಮೆ ನಡೆಯುತ್ತೆ. हैं? नहीं, 4.5 लाख जो बताए ना, 4.5 ಲಕ್ಷ ಅಂತ ಏನು ಹೇಳಿದ್ದಾರೆ ಅಲ್ವಾ, उन 4.5 लाख में ಆ 4.5 ಲಕ್ಷದಲ್ಲಿ 50,000 ऐसे हैं 50,000 ಈ ರೀತಿ ಇದ್ದಾರೆ जो बहुत मनन चिंतन मंथन चलाने वाले हैं। ಅವರು ತುಂಬ ಜಾಸ್ತಿ ಮನನ ಚಿಂತನ ಮಂಥನೆಯನ್ನು ನಡೆಸುವಂಥವ್ರಾಗಿದ್ದಾರೆ. पर चिंतन वालों की शूटिंग क्या होगी? ಪರಿಚಿಂತನೆಯನ್ನು ಮಾಡುವಂಥವ್ರದ್ದು ಶೂಟಿಂಗ್ ಏನಾಗುತ್ತೆ, इधर उधर ट्रांसफर होते हैं ना मैंने या माता भी मैंने कोई कोई क्या करते हैं इधर की समाचार उधर उधर इधर से फैलाते हैं। ಹೇಳ್ತಿದ್ದಾರೆ ಯಾವ ರೀತಿ ಕೆಲವರು ಟ್ರಾನ್ಸ್ಫರ್ ಆಗ್ತಾರೆ ಅಲ್ವಾ, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ. तो ಆವಾಗ ಇಲ್ಲಿ ಸಮಾಚಾರ ಅಲ್ಲಿ ಹೋಗಿ ಹೇಳ್ತಾರೆ, ಅಲ್ಲಿ ಸಮಾಚಾರ ಎಲ್ಲಿ ಹೋಗ್ತಾರೋ ಅಲ್ಲಿ ಹೋಗಿ ಹೇಳ್ತಾರೆ. मैंने इस मधुबन में आएंगे और यहाँ की सारी समाचार दूसरी मधुबन में जाके बताएंगे। ಅಂದ್ರೆ ಈ ಮಧುಬನದಲ್ಲಿ ಬರ್ತಾರೆ, ಮತ್ತೆ ಇಲ್ಲಿ ಎಲ್ಲ ಸಮಾಚಾರ ತಗೊಂಡೋಗಿ ಇನ್ನೊಂದು ಮಧುಬನದಲ್ಲಿ ಹೇಳ್ತಾರೆ. मैंने परचिंतन जैसे करते हैं। ಅಂದ್ರೆ ಒಂದ್ ಪ್ರಕಾರದಲ್ಲಿ ಪರಿಚಿಂತನೆಯನ್ನ ಮಾಡ್ತಾರೆ. जरूरी नहीं आवश्यक नहीं है। इससे क्या होगा मन आपस में मन मुटाव टकराव भी होगा। ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಇದು ಅವಶ್ಯಕತೆ ಇರಲ್ಲ, ಆದ್ರೂ ಈ ರೀತಿ ಮಾಡ್ತಾರೆ. ಮತ್ತೆ ಇದರಿಂದ ಏನಾಗುತ್ತೆ, ಪರಸ್ಪರದಲ್ಲಿ ಮತಭೇದ ಆಗೋಗುತ್ತೆ, ಜಗಳ ಎಲ್ಲ ಆಗೋಗುತ್ತೆ. ऐसे लोगों की क्या शूटिंग ಮತ್ತೆ होगी? ಈ ರೀತಿ ಮಾಡೋರ್ದು ಏನ್ ಶೂಟಿಂಗ್ ಆಗುತ್ತೆ. वही माहिल इधर की बात उधर करना, उधर दूतियाँ ऐसे झूठे झूठे काम करती हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ದೂತಿಯರ ಕೆಲಸ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಇಲ್ಲಿ ಮಾತು ಅಲ್ಲಿ, ಅಲ್ಲಿ ಮಾತು ಇಲ್ಲಿ, ಈ ತರ ಸುಳ್ಳು ಸುಳ್ಳು ಮಾತುಗಳನ್ನ ಹರಡಿಸ್ತಾರೆ. झूठी बातें सुना करके दूसरों की दिल खराब कर देती हैं। ಸುಳ್ಳು ಸುಳ್ಳು ಮಾತುಗಳನ್ನ ಹೇಳ್ಬಿಟ್ಟು ಬೇರೆಯವ್ರ ಮನಸ್ಸನ್ನ ಕೆಡಿಸ್ಬಿಡ್ತಾರೆ. दूसरों को अच्छी बातें सुनाना चाहिए कि दूसरे की गिलानी करके गिलानी की बातें जाके सुनाना चाहिए। ಬೇರೆಯವ್ರಿಗೆ ಒಳ್ಳೆ ಮಾತುಗಳನ್ನೇ ಹೇಳಬೇಕಾಗಿದೆನಾ ಅಥವಾ ಕೆಟ್ಟ ಕೆಟ್ಟ ಮಾತುಗಳನ್ನ ಹೇಳ್ಬಿಟ್ಟು ನಿಂದನೆ ಮಾತನ್ನ ಹೇಳ್ಬಿಟ್ಟು ಅವರಿಗೆ ಡೌನ್ ಮಾಡಬೇಕಾ? मैंने इधर की बात उधर ಬಾಯಿ ಮನ ಅಂದ್ರೆ ಇಲ್ಲಿಯ ಮಾತು ಅಲ್ಲಿ ಹೇಳೋದು. करने वाले एक दूसरे का परचिंतन करना, ईविल बातें सुनना और सुनाना, यह बहुत बड़ा अवगुण है। बाप का डायरेक्शन है
तुम्हें ईविल बातें सुननी नहीं है। उनकी बात उनको सुनाना यह धूतीपना नहीं होना चाहिए। वह जैसे बाप से बेमुख करने की फालतू बातें सुनाते हैं, वह सुननी भी नहीं चाहिए। इस समय दुनिया में सभी विपरीत बुद्धि है ना, सिवाय राम के दूसरी कोई बात सुनाना उनको धूतीपना कहा जाता है। अब बाप कहते हैं धूतीपना छोड़ो। मुरली तारीख 10 मई 1985, पृष्ठ 3 आदि। ಒಬ್ಬರು ಇನ್ನೊಬ್ಬರ ಪರಿಚಿಂತನೆಯನ್ನು ಮಾಡೋದು, ಇವಿಲ್ ಮಾತುಗಳನ್ನು ಹೇಳೋದು ಇದು ತುಂಬ ದೊಡ್ಡ ಅವಗುಣ ಆಗಿದೆ. ತಂದೆ ಡೈರೆಕ್ಷನ್ ಆಗಿದೆ, ನಿಮಗೆ ಇವಿಲ್ ಮಾತುಗಳನ್ನು ಕೇಳಬಾರ್ದು. ಅವ್ರ ಮಾತನ್ನು ಅವರಿಗೆ ಮತ್ತು ಇನ್ನೊಬ್ಬರ ಮಾತನ್ನು ಇನ್ನೊಬ್ಬರಿಗೆ ಈ ರೀತಿ ಹೇಳೋದು ಇದು ಸಹ ಧೂರ್ತತನನೇ ಆಗಿದೆ, ಅಥವಾ ಈ ರೀತಿ ಧೂರ್ತತನ ಆಗಬಾರ್ದಾಗಿದೆ. ಅವರು ಒಂದು ಪ್ರಕಾರದಲ್ಲಿ ತಂದೆಯಿಂದ ದೂರ ಮಾಡುವಂಥ ವ್ಯರ್ಥ ಮಾತುಗಳನ್ನು ಹೇಳ್ತಾ ಇರ್ತಾರೆ, ಅದನ್ನು ಕೇಳಲೂಬಾರ್ದಾಗಿದೆ. ಈ ಸಮಯದಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ವಿಪರೀತ ಬುದ್ಧಿ ಆಗಿದ್ದಾರೆ ಅಲ್ವಾ. ಕೇವಲ ರಾಮನ ಬಿಟ್ಟು ಬೇರೆ ಯಾವುದೇ ಮಾತನ್ನು ಕೇಳೋದು ಅದಕ್ಕೆ ಧೂರ್ತತನ ಅಂತ ಹೇಳಲಾಗುತ್ತೆ. ತಂದೆ ಹೇಳ್ತಾರೆ ಇವಾಗ ಈ ಧೂರ್ತತನ ಅನ್ನೋದನ್ನು ಬಿಟ್ಬಿಡಿ. ಮುರಳಿ ತಾರೀಖ್ 10/5/85, ಪೇಜ್ ನಂಬರ್ 3 ಆದಿ. अगर मनमत और परमत प्रमाण समय को, वाणी को, कर्म को ಒಂದು ವೇಳೆ ಸಮಯ ಮತ್ತು ಪರಿಸ್ಥಿತಿಯ ಅನುಸಾರವಾಗಿ ಪ್ರಮಾಣವಾಗಿ, ಒಂದು ವೇಳೆ ಮನ್ಮತ ಮತ್ತು ಪರಮಾತ್ಮದ ಪ್ರಮಾಣವಾಗಿ ಸಮಯವನ್ನು, ವಾಣಿಯನ್ನು, ಕರ್ಮವನ್ನು, संकल्प को ಶ್ವಾಸವನ್ನು, ಸಂಕಲ್ಪವನ್ನು परमत व संग दोष में व्यर्थ तरफ गवाते हैं। ಪರಮತದಲ್ಲಿ ಅಥವಾ ವ್ಯರ್ಥದಲ್ಲಿ, ಸಂಘದೋಷದಲ್ಲಿ ವ್ಯರ್ಥವನ್ನಾಗಿ ಮಾಡ್ತೀವಿ ಅಂದರೆ, ಕಳ್ಕೊತೀವಿ ಅಂದರೆ स्वचिंतन की बजाय परचिंतन करते हैं। ಸ್ವಚಿಂತನೆಯನ್ನು ಬಿಟ್ಟು ಪರಿಚಿಂತನೆಯನ್ನು ಮಾಡ್ತೀವಿ. स्वमान की बजाय किसी भी प्रकार के अभिमान में आ जाते हैं। ಸ್ವಮಾನವನ್ನು ಬಿಟ್ಟು ಬೇರೆಯವರ ಅಭಿಮಾನದಲ್ಲಿ ಬಂದ್ಬಿಡ್ತೀವಿ. इसी प्रकार ಅದೇ ಪ್ರಕಾರದಲ್ಲಿ श्रीमत के विरुद्ध अर्थात श्रीमत के बदले मनमत के आधार पर चलते हैं। ಶ್ರೀಮತದ ವಿರುದ್ಧವಾಗಿ ಶ್ರೀಮತದ ಬದಲಿ ಮನ್ಮತದ ಆಧಾರದ ಮೇಲೆ ನಡೀತಾರೆ ಅಂದರೆ तो उनको ऑनेस्ट व ईमानदार नहीं कहेंगे। ಮತ್ತೆ ಅಂಥವರಿಗೆ ಹಾನೆಸ್ಟ್ ಅಂದರೆ ಪ್ರಾಮಾಣಿಕತೆಯಿಂದ ನಡೆಯುವಂಥವ್ರು ಅಂತ ಹೇಳಲಿಕ್ಕಾಗಲ್ಲ. पर चिंतन वालों को क्या प्राप्ति होगी? ಪರಿಚಿಂತನೆಯನ್ನು ಮಾಡುವಂಥವರಿಗೆ ಏನು ಪ್ರಾಪ್ತಿ ಆಗುತ್ತೆ? क्लैरिफिकेशन मुरलियों का भी मनन चिंतन मंथन किया जा सकता है, तो फिर अनुमानित चिंतन मंथन करेंगे, फिर वेरीफाई कहाँ से करेंगे? ಅವ್ರು ಹೇಳ್ತಿದ್ದಾರೆ ಮುರಳಿಗಳದ್ದು ಸಹ ಮನನ ಚಿಂತನೆಯನ್ನು ಮಾಡ್ಬೋದಾಗಿದೆ ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮನನ ಚಿಂತನೆಯನ್ನೇನೋ ಮಾಡ್ಬೋದು ಸರಿ, ಆದರೆ ಅದನ್ನು ಮತ್ತೆ ವೆರಿಫೈ ಎಲ್ಲಿಂದ ಮಾಡ್ತೀರಾ? कहाँ जाएंगे वेरीफाई करने के लिए? ಎಲ್ಲಿ ಹೋಗ್ತೀರಾ ವೆರಿಫೈ ಮಾಡಲಿಕ್ಕೆ? बाप के पास ही आना पड़ेगा। ಯಾರೋ ಅಂದರೂ ತಂದೆ ಹತ್ರನೇ ಬರಬೇಕಾಗುತ್ತೆ. बाप तो अपनी चलाएगा, फिर क्या करेंगे? ತಂದೆ ಅಂತೂ ತಮ್ಮದೇ ನಡೆಸ್ತಾರೆ, ಮತ್ತೆ ಏನು ಮಾಡ್ತೀರಾ? कोई कमेटी बैठाएंगे? ಅಥವಾ ಏನಾದರೂ ಕಮಿಟಿಯನ್ನು ಕೂರಿಸ್ತೀರಾ? अच्छा बापों की कमेटी बैठा दो। ಅಚ್ಚ ಮಾತಿನ ಕಮಿಟಿಯನ್ನು ತಯಾರು ಮಾಡ್ತೀರಾ? तो भी तो सच्चा झूठा साबित हो जाएगा। ಆದರೂ ಸಹ ಸತ್ಯ ಸುಳ್ಳು ಏನು ಅನ್ನೋದು ಸಿದ್ಧ ಆಗೋಗುತ್ತೆ ಅಲ್ವಾ? ऊंच से ऊंच बाप कहा गया है तो कई ऊंच होंगे ना। ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ತುಂಬ ಜನಗಳು ಶ್ರೇಷ್ಠರಾಗಿರ್ತಾರೆ ಅಲ್ವಾ? ಅವರೆಲ್ಲರ ಮಧ್ಯದಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ. के बीच में एक ऊंच साबित हो जाएगा ना। तो ಎಲ್ಲರ ಮಧ್ಯದಲ್ಲಿ ಅವರೊಬ್ಬರೇ ಶ್ರೇಷ್ಠ ಅನ್ನೋದು ಸಿದ್ಧ ಆಗೋಗುತ್ತೆ ಅಲ್ವಾ? उनका ये कहना है कि भाई अगर एडवांस ज्ञान अंतिम सत्य है तो फिर उसके ऊपर फिर मनन चिंतन मंथन करने की जरूरत नहीं होनी चाहिए। ಅವ್ರು ಹೇಳ್ತಾರೆ कि ಅಡ್ವಾನ್ಸ್ ನಾಲೆಜ್ ಅಂತಿಮ ಸತ್ಯ ಆಗಿದೆ ಅಂದಮೇಲೆ ಅದ್ರ ಮೇಲೆ ಮತ್ತೆ ಮನನ ಚಿಂತನೆ ಮಾಡೋ ಅವಶ್ಯಕತೆ ಇರಬಾರ್ದಲ್ವಾ? बाप को पहचान लिया, ಯಾರು ತಂದೆಯನ್ನು ಗುರುತಿಸ್ಕೊಂಡ್ಬಿಟ್ಟಿದ್ದಾರೆ, पक्का कर लिया, निश्चय बुद्धि हो गई, ಪಕ್ಕಾ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಿಶ್ಚಯ ಬುದ್ಧಿ ಆಗ್ಬಿಟ್ಟಿದ್ದಾರೆ. वो क्यों ज्यादा मन चिंतन मंथन करेंगे? बाप कहेगा सो सत्य। ಮತ್ತೆ ಅವ್ರು ಯಾಕೆ ಜಾಸ್ತಿ ಮನನ ಚಿಂತನೆಯನ್ನು ಮಾಡ್ತಾರೆ? ತಂದೆ ಏನೇ ಹೇಳ್ತಾರೋ ಅದೇ ಸತ್ಯ. उनको संस्कारों में भरने के लिए मनन चिंतन मंथन
करते हैं कि हमारे संस्कारों में क्यों साथ नहीं, मनन चिंतन ಅದಕ್ಕೆ मंथन ಬಾಬಾ अपने ಹೇಳ್ತಾರೆ लिए करना है, ಬಾಬಾ ಹೇಳ್ತಾರೆ ಮನನ ಚಿಂತನೆ ಏನಿದೆ ಅದು ನಮಗೋಸ್ಕರ ನಾವು ಮಾಡಬೇಕಾಗಿದೆ. परचिंतन थोड़ा ही करना है, ಪರಿಚಿಂತನೆ ಮಾಡಬೇಕಾ? ಇಲ್ಲ, स्वचिंतन करना है, ಸ್ವಚಿಂತನೆಯನ್ನ ಮಾಡಬೇಕು. अपने 84 जन्मों को खोदना है, निकालना है, ನಮ್ಮ 84 ಜನ್ಮಗಳನ್ನು ತೆಗಿಬೇಕಾಗಿದೆ. उसके लिए है बंधन, ಅದಕ್ಕೋಸ್ಕರ ಆಗಿದೆ ಮಂಥನೆ. करते हैं परचिंतन। ಆದ್ರೆ ಮಾಡ್ತಾರೆ ಪರಿಚಿಂತನೆಯನ್ನ. परचिंतन हो जाने से विस्तार हो जाता है, ಪರಿಚಿಂತನೆಯಲ್ಲಿ ಹೋಗೋದ್ರಿಂದ ವಿಸ್ತಾರ ಆಗೋಗುತ್ತೆ. विस्तार होकर सार खत्म हो जाता है, ವಿಸ್ತಾರದಲ್ಲಿ ಹೋದ್ರೆ ಮತ್ತೆ ಸಾರ ಮುಗ್ದೋಗ್ಬಿಡುತ್ತೆ. सार को नहीं निकाल पाएंगे तो अपनी आत्मा के 84 जन्मों को ही नहीं निकाल पाएंगे। ಸಾರವನ್ನೇ ತೆಗಿಯಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಆತ್ಮನಲ್ಲಿರೋ 84 ಜನ್ಮಗಳನ್ನು ತೆಗಿಲಿಕ್ಕಾಗಲ್ಲ. न निकाल पाने वाले पीछे रह जाएंगे या आगे बढ़ जाएंगे। ಮತ್ತೆ ಯಾರಿಗೆ ತೆಗಿಯಕ್ಕಾಗಲ್ವೋ ಅವ್ರು ಹಿಂದೆ ಉಳ್ಕೊಂಡ್ಬಿಡ್ತಾರ, ಮುಂದೆ ಹೋಗ್ಬಿಡ್ತಾರ. जो परचिंतन में लगे हुए हैं बहुत विस्तार में चले, ಅದಕ್ಕೆ ಬಾಬಾ ಹೇಳ್ತಾರೆ ಯಾರು ಪರಿಚಿಂತನೆಯಲ್ಲೇ ತೊಡಗಿದ್ದಾರೆ ತುಂಬಾ ವಿಸ್ತಾರದಲ್ಲಿ ಹೋಗ್ಬಿಟ್ಟಿದ್ದಾರೆ. स्वचिंतन को छोड़ दिया है ಸ್ವಚಿಂತನೆಯನ್ನ ಪೂರ್ತಿ ಬಿಟ್ಟೇ ಬಿಟ್ಟಿದ್ದಾರೆ. तो विस्तार में जा रहे हैं, विस्तार में जाते जाते ಮತ್ತೆ ಅವ್ರು ವಿಸ್ತಾರದಲ್ಲಿ ಹೋಗ್ತಾ ಇದ್ದಾರೆ ಅಲ್ವಾ? जाते 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 आखिर आखिरी धर्म में जाके गिरेंगे क्या? ಮತ್ತೆ ವಿಸ್ತಾರದಲ್ಲಿ ಹೋಗ್ತಾ ಹೋಗ್ತಾ ಕೊನೆ ಜನ್ಮದಲ್ಲೂ ಕೆಳಗಡೆ ಬೀಳ್ತಾರ. तो लास्ट में जाके शास्त्रों का अंबार इकट्ठा कर लेते ಮತ್ತೆ ಕೊನೆಯಲ್ಲಿ ಹೋಗ್ಬಿಟ್ಟು ಶಾಸ್ತ್ರಗಳನ್ನ ಒಂದ್ಗೂಡಿಸಿ ಅದರ ಭಂಡಾರ ತಯಾರು ಮಾಡ್ಕೊಂಡ್ಬಿಡ್ತಾರೆ ಆರ್ಯ ಸಮಾಜಿಗಳು. सार उसमें से निकल जाता है, ಮತ್ತೆ ಅದರಿಂದ ಸಾರನೇ ಹೊರಟೋಗ್ಬಿಡತ್ತೆ. साकार को मानते ही नहीं। ಅವ್ರ ಸಾಕಾರನಿಗೆ ಒಪ್ಕೊಳ್ಳೋದೇ ಇಲ್ಲ. आर्य समाजियों का शास्त्रों का विस्तार इतना ज्यादा कर लिया है ಆರ್ಯ ಸಮಾಜಿಗಳು ಶಾಸ್ತ್ರಗಳ ವಿಸ್ತಾರವನ್ನು ಅಷ್ಟೊಂದು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. वेदों से लेकर के अब तक ये सार को खत्म कर दिया। ವೇದಗಳಿಂದ ಇವಾಗಿನವರೆಗೂ ಏನೇ ಸಾರ ಇದೆ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಅವರು. सार को पहचानते ही नहीं, मनुष्य सृष्टि का सार कौन है? ಸಾರವನ್ನು ಅವ್ರು ಗುರ್ತಿಸೋದೇ ಇಲ್ಲ, ಮನುಷ್ಯ ಸೃಷ್ಟಿಯ ಸಾರ ಯಾರಾಗಿದ್ದಾರೆ ಅಂತ. बीज कौन है? ಬೀಜ ಯಾರಾಗಿದ್ದಾರೆ? भगवान के निर्गुण रूप को मानते हैं, ಅವ್ರು ಭಗವಂತನ ನಿರ್ಗುಣನ ರೂಪವನ್ನು ಒಪ್ಕೊಂತಾರೆ, सगुण रूप को मानते नहीं, ಸಗುಣ ರೂಪವನ್ನು ಒಪ್ಕೊಳ್ಳೋದೇ ಇಲ್ಲ. और फिर आधे नास्तिक बन जाते ಅದಕ್ಕೆ ಅವ್ರು ಮತ್ತೆ ಅರ್ಧ ನಾಸ್ತಿಕರಾಗಿ ಹೋಗ್ತಾರೆ. एक ही शब्द सर्व खजानों की व श्रेष्ठ भाग्य की चाबी है। वही चाबी है, वही विधि है। वह क्या है? यह बाबा शब्द ही चाबी और विधि है। तो चाबी तो सबके पास है ना, फिर फर्क क्यों? चाबी अटक क्यों जाती है? राइट के बजाय लेफ्ट तरफ घुमा देते हो। स्वचिंतन के बजाय परचिंतन, यह उल्टे तरफ की चाबी है। स्वदर्शन के बदले परदर्शन। ಒಂದೇ ಶಬ್ದ ಎಲ್ಲ ಸರ್ವ ಖಜಾನೆಗಳ ಅಥವಾ ಶ್ರೇಷ್ಠ ಭಾಗ್ಯದ ಬೀಗ ಆಗಿದೆ. ಅದೇ ಬೀಗ ಆಗಿದೆ, ಅದೇ ವಿಧಿ ಆಗಿದೆ. ಅದು ಏನಾಗಿದೆ? ಇದು ಬಾಬಾ ಶಬ್ದನೇ ಆಗಿದೆ ಬೀಗ ಮತ್ತು ವಿಧಿ ಆಗಿದೆ. ಮತ್ತು ಈ ಬೀಗ ಎಲ್ಲರ ಹತ್ರ ಇದೆ ಅಲ್ವಾ? ಮತ್ತು ವ್ಯತ್ಯಾಸ ಯಾಕೆ ಆಗೋಗುತ್ತೆ? ಬೀಗ ಒಂದೊಂದು ಸತಿ ಸಿಕ್ಕಾಕೊಂಡ್ಬಿಡುತ್ತೆ. ಯಾಕೆ? ರೈಟ್ ಆಗೋದ್ರ ಬದಲಿ ಲೆಫ್ಟಿನ ಕಡೆ ತಿರುಗಿಸ್ಬಿಡ್ತಾರೆ. ಸ್ವಚಿಂತನೆಯ ಬದಲಿ ಪರಿಚಿಂತನೆ ಆಗೋಗ್ಬಿಡುತ್ತೆ. ಇದು ಉಲ್ಟಾ ಕಡೆ ಬೀಗವನ್ನು ತಿರುಗಿಸೋದಾಗೋಯ್ತಲ್ವಾ? ಸ್ವದರ್ಶನ ಮಾಡ್ಕೊಳೋದ್ರ ಬದಲಿ ಪರದರ್ಶನ ಮಾಡ್ತಾರೆ. बदलने के बजाय बदला लेने की भावना, स्व परिवर्तन के बजाय पर परिवर्तन की इच्छा रखना। काम मेरा नाम बाप का, इसके बजाय नाम मेरा काम बाप का। इसी प्रकार की उल्टी चाबी घुमा देते हैं तो खजाने होते हुए भी भाग्यहीन खजाने पा नहीं सकते। भाग्य विधाता के बच्चे और बन क्या जाते हैं? थोड़ी सी अंजलि लेने वाले बन जाते। अव्यक्त वाणी
14 अक्टूबर 1981 पृष्ठ 57 आदि। ಪರಿವರ್ತನೆ ಆಗೋದ್ರ ಬದಲಿ ಕೆಲವ್ರು ಏನು ಮಾಡ್ತಾರೆ, ಸ್ವಯಂ ಪರಿವರ್ತನೆ ಆಗೋದು ಬಿಟ್ಟು ಬೇರೆಯವರಿಂದ ಸೇಡು ತೀರಿಸ್ಕೊಳ್ಳೋ ಥರ ಭಾವನೆ ಇಟ್ಕೊತಾರೆ. ಸ್ವಪರಿವರ್ತನೆ ಆಗೋದ್ರ ಬಿಟ್ಟು ಬೇರೆಯವರ ಪರಿವರ್ತನೆಯ ಇಚ್ಛೆಯನ್ನು ಇಟ್ಕೊತಾರೆ. ಕೆಲಸ ನಂದಾಗಿರಲಿ, ಹೆಸರು ತಂದೆದಾಗಿರುತ್ತೆ. ಈ ಥರ ಆಗೋದನ್ನು ಬಿಟ್ಟು ನಂದು ಹೆಸರಾಗಬೇಕು, ಕೆಲಸ ತಂದೆದಾಗಬೇಕು, ಈ ಪ್ರಕಾರದ ಉಲ್ಟಾ ಬೀಗವನ್ನು ತಿರುಗಿಸ್ಬಿಡ್ತಾರೆ. ಅವಾಗೇನಾಗುತ್ತೆ, ಮತ್ತು ಖಜಾನೆ ಇರ್ತಾ ಇದ್ರೂ ಸಹ ಭಾಗ್ಯಹೀನರು ಖಜಾನೆಯನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಭಾಗ್ಯವಿಧಾತ ತಂದೆಯ ಮಕ್ಕಳಾಗಿರ್ತಾರೆ, ಆದರೆ ಏನಾಗೋಗ್ತಾರೆ, ಸ್ವಲ್ಪ ಅಂಚಲ್ಲಿ ತೊಗೊಳೋಂಥವ್ರಾಗೋಗ್ತಾರೆ. ಅವ್ಯಕ್ತವಾಣಿ ತಾರೀಖು 14/10/1981 पेज नंबर 57 आदि। बाप को याद करेंगे तो ये लक्ष्मी नारायण भी जरूर याद आएंगे। ತಂದೆಯನ್ನ ನೆನಪು ಮಾಡಿದ್ರೆ ಈ ಲಕ್ಷ್ಮೀನಾರಾಯಣರು ಖಂಡಿತವಾಗಿ ನೆನಪಿಗೆ ಬರ್ತಾರೆ. क्योंकि तुम जानते हो हमको ऐसा बनना है। ಯಾಕೆಂದ್ರೆ ನೀವು ತಿಳ್ಕೊಂತೀರಾ ನಾವು ಈ ರೀತಿ ಆಗ್ಬೇಕಾಗಿದೆ ಅಂತ. तो यही सारा दिन धुन लगी रहे। ಮತ್ತೆ ಇಡೀ ದಿನದಲ್ಲಿ ಇದೇ ಕೂಗಿರ್ಬೇಕು. ऐसी ध्वनि लगी रहेगी, ಈ ರೀತಿ ನಮ್ಮ ಮನಸ್ಸಿನಲ್ಲಿ ಕೂಗಿದ್ರೆ तो फिर कब एक दो की ग्लानि नहीं करेंगे। ಅವಾಗ ಯಾವತ್ತೂ ಒಬ್ರು ಇನ್ನೊಬ್ಬರ ನಿಂದನೆಯನ್ನ ಮಾಡೋದಿಲ್ಲ. एक 69 की वाणी का 3रा पेज। ये ऐसा है, वो फलाना ऐसा है। ಇವ್ರು ಆ ಥರ ಇದ್ದಾರೆ, ಅವ್ರು ಆ ವ್ಯಕ್ತಿ ಆ ಥರ ಇದ್ದಾರೆ. पर चिंतन में बुद्धि लगी रहती है। ಪರಿಚಿಂತನೆಯಲ್ಲೇ ಬುದ್ಧಿ ತೊಡಗಿರುತ್ತೆ ಯಾವಾಗಲೂ. बहुत बच्चे हैं जिनके अंदर में ये कीचड़ा रहता है। ತುಂಬಾ ಮಕ್ಳು ಈ ರೀತಿ ಇದ್ದಾರೆ, ಯಾರ ಮನಸ್ಸಿನಲ್ಲಿ ಈ ರೀತಿ ಗಲೀಜಿರುತ್ತೆ. उस कीचड़े को बैठ दूसरों को सुनाते हैं। ಮತ್ತೆ ಆ ಗಲೀಜನ್ನ ಕುತ್ಕೊಂಡು ಬೇರೆಯವ್ರಿಗೂ ಹೇಳ್ತಾರೆ. फलाना ऐसा है, वो ऐसा है। ಇವ್ರು ಆ ಥರ ಇದ್ದಾರೆ, ಅವ್ರು ಈ ಥರ ಇದ್ದಾರೆ. जो इन बातों में लग जाते हैं, ಯಾರು ಈ ಮಾತುಗಳಲ್ಲಿ ತೊಡಗ್ಬಿಡ್ತಾರೆ, परचिंतन करने लग पड़ते हैं, ಪರಿಚಿಂತನೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. वो ऊंच पद पाए नहीं सकते। ಅವ್ರು ಉನ್ನತವಾಗಿರೋ ಪದವಿಯನ್ನ ಪಡಿಲಿಕ್ಕೆ ಆಗಲ್ಲ. ऐसे ही रह जाते हैं। ಅವ್ರು ಹಾಗೆ ಉಳ್ಕೊಂಡ್ಬಿಡ್ತಾರೆ. जो सारा दिन एक दो की बुद्धि को खराब करने का धंधा करते रहते, वो तो अपनी बर्बादी ही करते हैं। मुरली तारीख 23 जुलाई 1965 पृष्ठ 3 मध्याह्न। ಯಾರು ಇಡೀ ದಿನದಲ್ಲಿ ಒಬ್ಬರು ಇನ್ನೊಬ್ಬರ ಬುದ್ಧಿಯನ್ನು ಕೆಡಿಸುವಂಥ ಕೆಲಸನೇ ಮಾಡ್ತಾ ಇರ್ತಾರೆ, ಅವರಂತೂ ತಮ್ಮ ಬರ್ಬಾದಿಯನ್ನು ಮಾಡ್ಕೊತಾರೆ, ನಷ್ಟ ಮಾಡ್ಕೊತಾರೆ. ಮುರಳಿ ತಾರೀಖು 23/7/65 पेज नंबर 3 मध्यांत। मुरली में तो बोला एक शिव बाबा, दूसरा न कोई। ಮುರಳಿಯಲ್ಲಂತೂ ಹೇಳಿದ್ದಾರೆ ಒಬ್ಬ ಶಿವಬಾಬನ್ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತ. अगर दूसरे का चिंतन बुद्धि में चलता है ಒಂದ್ ವೇಳೆ ಬೇರೆಯವ್ರ ಚಿಂತನೆ ಬುದ್ಧಿಯಲ್ಲಿ ನಡೆಯುತ್ತೆ ಅಂದರೆ तो परचिंतन हुआ ना। ಮತ್ತೆ ಅದು ಪರಿಚಿಂತನೆನೇ ಆಯ್ತಲ್ವಾ. और परचिंतन पतन की जड़ बन जाती ಮತ್ತೆ है। ಪರಿಚಿಂತನೆ ಪತನದ ಜಡ ಆಗೋಗುತ್ತೆ, पद नीचा हो जाएगा, ಪದವಿ ನಿಮ್ನ ಕೋಟಿದಾಗೋಗುತ್ತೆ, दूसरे धर्म के मन के साबित हो जाएगा। ಬೇರೆ ಧರ್ಮದ ಮಣಿಗಳಾಗಿ ಸಿದ್ಧ ಆಗೋಗ್ತೀರಾ. फायदा होगा घाटा होगा, ಅದರಿಂದ ಲಾಭ ಆಗುತ್ತಾ ನಷ್ಟ ಆಗುತ್ತಾ, विनाश होगा या स्थापना होगी। ವಿನಾಶ ಆಗುತ್ತಾ ಅಥವಾ ಸ್ಥಾಪನೆ ಆಗುತ್ತಾ, पद का ही विनाश होगा। ಅವ್ರ ಪದವಿದೇ ವಿನಾಶ ಆಗೋಗುತ್ತೆ. कोई अच्छा पुरुषार्थ करते हैं, ಯಾರಾದ್ರೂ ಒಳ್ಳೆ ಪುರುಷಾರ್ಥವನ್ನ ಮಾಡ್ತಾರೆ, दूसरों को भाषण देते हैं, ಬೇರೆಯವ್ರಿಗೆ ಭಾಷಣವನ್ನ ಕೊಡ್ತಾರೆ, ज्ञान भी सुनाते हैं, ಜ್ಞಾನವನ್ನು ಹೇಳ್ತಾರೆ, क्लास भी सुनते सुनाते हैं, ಕ್ಲಾಸ್ ಸಹ ಕೇಳ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ.
परंतु फिर परचिंतन भी बहुत करते हैं। ಆದರೆ ಮತ್ತೆ ಪರಿಚಿಂತನೆಯನ್ನು ತುಂಬಾ ಮಾಡ್ತಾರೆ. तो उनकी क्या शूटिंग होगी? ಮತ್ತೆ ಅವ್ರದ್ದೇನು ಶೂಟಿಂಗ್ ಆಗುತ್ತೆ? कोई होते हैं टीचर बहुत अच्छे होते हैं, ಕೆಲವರು ಈ ರೀತಿನೂ ಇರ್ತಾರೆ, ಟೀಚರ್ ತುಂಬಾ ಒಳ್ಳೆಯವರಾಗಿರ್ತಾರೆ, दूसरों को पढ़ाई पढ़ाना जानते हैं, ಬೇರೆಯವ್ರಿಗೆ ವಿದ್ಯಾಭ್ಯಾಸವನ್ನ ಓದಿಸೋದು ಅವ್ರಿಗೆ ಗೊತ್ತಿರುತ್ತೆ, लेकिन खुद धारणा नहीं करते। ಆದ್ರೆ ಸ್ವಯಂ ಧಾರಣೆ ಮಾಡ್ಕೊಳ್ಳೋದಿಲ್ಲ. तो जो खुद धारणा नहीं करेंगे वो राजा बनेंगे, ಮತ್ತೆ ಯಾರು ಸ್ವಯಂ ಧಾರಣೆ ಮಾಡ್ಕೊಳ್ಳೋದಿಲ್ಲ ಅವ್ರು ರಾಜ ಆಗ್ತಾರಾ, या सतयुग में टीचर बन करके रह जाएंगे। ಅಥವಾ ಸತ್ಯುಗದಲ್ಲಿ ಟೀಚರ್ ಆಗ್ಬಿಟ್ಟೆ ಉಳ್ಕೊಂಡ್ಬಿಡ್ತಾರ? सतयुग में टीचर बन करके रह जाएंगे, ಸತ್ಯುಗದಲ್ಲಿ ಟೀಚರ್ ಆಗಿ ಉಳ್ಕೊಂಡ್ಬಿಡ್ತಾರೆ, राजा नहीं बनेंगे। ಅವರು ರಾಜ ಆಗೋದಿಲ್ಲ. और सतयुग में त्रेता में राजा नहीं बनेंगे, ಮತ್ತೆ ಯಾರು ಸತ್ಯುಗ ತ್ರೇತಾಯುಗದಲ್ಲಿ ರಾಜ ಆಗಲ್ಲ, तो द्वापर कलयुग में भी राजा नहीं बनेंगे। ಮತ್ತೆ ಅವ್ರ ದ್ವಾಪರ ಕಲಿಯುಗದಲ್ಲೂ ರಾಜ ಆಗಲ್ಲ. वाहियात, झरमुई झगमुई बहुत ही नुकसान कर देते हैं। बाप डायरेक्शन देते हैं, ऐसी बातें ना करनी चाहिए, इससे तुम बाप की निंदा कराते हो। शांति में कोई निंदा व विकर्म होता ही नहीं। मुरली तारीख 23 जुलाई 1968, पृष्ठ 1 अंत। ವಾಹ್ಯಾತ್ ಜರ್ಮುಯ್ ಜರ್ಮುಯ್ ಅಂದರೆ ವ್ಯರ್ಥ ಮಾತುಗಳು, ಜಗಳ ಆಗುವಂಥ ಮಾತುಗಳಿಂದ ತುಂಬಾ ನಷ್ಟ ಆಗೋಗ್ಬಿಡುತ್ತೆ. ತಂದೆ ಡೈರೆಕ್ಷನ್ ಕೊಡ್ತಾರೆ, ಈ ರೀತಿ ಮಾತುಗಳನ್ನು ಮಾತಾಡಬಾರ್ದು, ಇದರಿಂದ ನೀವು ತಂದೆಯ ನಿಂದೆಯನ್ನು ಮಾಡಿಸ್ತೀರಾ. ಶಾಂತಿಯಲ್ಲಿ ಯಾವುದೇ ನಿಂದನೆ ಅಥವಾ ವಿಕರ್ಮ ಆಗೋದೇ ಇಲ್ಲ. ಮುರಳಿ ತಾರೀಖು 23/7/68 ನುಡಿಸಿರುವಂಥ ಮುರಳಿ ತಾರೀಖು 23/7/68 ಪೇಜ್ ನಂಬರ್ 1 ಅಂತ್ಯ. जो अपने जीवन में लगातार दूसरों को स्नेह करेगा, ಯಾರು ತಮ್ಮ ಜೀವನದಲ್ಲಿ ಲಗಾತಾರ್ ಕಂಟಿನ್ಯೂ ಆಗಿ ಬೇರೆಯವ್ರ ಜೊತೆ ಸ್ನೇಹವನ್ನ ಇಟ್ಕೊಂತಾರೆ, उसको जन्म जन्मांतर क्या मिलेगा? ಅವರಿಗೆ ಜನ್ಮ ಜನ್ಮಾಂತರ ಏನ್ ಸಿಗುತ್ತೆ? ಸ್ನೇಹನೇ ಸಿಗುತ್ತೆ. मिलेगा। जो अपने पुरुषार्थी जीवन में लगातार सहयोग करेगा, ಯಾರು ತಮ್ಮ ಪುರುಷಾರ್ಥಿ ಜೀವನದಲ್ಲಿ ಕಂಟಿನ್ಯೂಸ್ ಆಗಿ ಸಹಯೋಗವನ್ನ ಕೊಡ್ತಾರೆ, दोस्तों को भी सहयोग, दुश्मनों को भी सहयोग, ಫ್ರೆಂಡ್ಸ್ಗಳಿಗೂ ಸಹಯೋಗವನ್ನ ಕೊಡ್ತಾರೆ, ಶತ್ರುಗಳಿಗೂ ಸಹಯೋಗವನ್ನ ಕೊಡ್ತಾರೆ, उसको क्या मिलेगा? ಮತ್ತೆ ಅವ್ರಿಗೂ ಏನ್ ಸಿಗುತ್ತೆ ರಿಟರ್ನ್ ಅಲ್ಲಿ? जन्म जन्मांतर क्या मिलेगा? ಅವರಿಗೆ ಜನ್ಮ ಜನ್ಮಾಂತರ ಏನ್ ಸಿಗುತ್ತೆ? सहयोग मिलेगा। ಸಹಯೋಗನೇ ಸಿಗುತ್ತೆ. जो सहानुभूति करेगा उसको सहानुभूति मिलेगी। ಯಾರು ಸಹಾನುಭೂತಿಯನ್ನ ಕೊಡ್ತಾರೆ ಅವರಿಗೆ ಸಹಾನುಭೂತಿ ಸಿಗುತ್ತೆ. तो देते जाओ देते जाओ देते जाओ। ಅದಕ್ಕೆ ಬಾಬಾ ಹೇಳ್ತಾರೆ, ಕೊಡ್ತಾ ಹೋಗಿ ಕೊಡ್ತಾ ಹೋಗಿ ಕೊಡ್ತಾ ಹೋಗಿ. पर चिंतन नहीं करना है कि क्या करते हैं ये, ಪರಿಚಿಂತನೆಯನ್ನ ಮಾಡಬಾರದು ಇವ್ರು ಏನ್ ಮಾಡ್ತಾರೆ ಅಂತ. तो हम क्या करें इसके बदले में? ಮತ್ತೆ ಇದ್ರ ಬದಲಿ ನಾವೇನ್ ಮಾಡಬೇಕು? बदला नहीं लेना है, लेकिन क्या करना है? बदल के दिखाना है। ಸೇಡ್ ತೀರಿಸ್ಕೋಬಾರ್ದು, ಆದರೆ ಏನು ಮಾಡಬೇಕು? ಪರಿವರ್ತನೆ ಮಾಡಿ ತೋರಿಸ್ಕೋಬೇಕು, ನಾವು ಬದಲಾವಣೆ ಆಗಬೇಕು. जो तो को कांटा बोवे ताए बोए तू फूल, ಯಾರು ನಿಮಗೆ ಮುಳ್ಳನ್ನ ಹಾಕ್ತಾರೋ ನೀವು ಅವರಿಗೇನು ಹಾಕಿ ಹೂವನ್ನೇ ಹಾಕಿ. और रिजल्ट में क्या होगा? ಮತ್ತೆ ಅದರಿಂದ ರಿಸಲ್ಟ್ನಲ್ಲಿ ಏನು ಬರುತ್ತೆ? हैं तो को फूल के फूल हैं और बाको हैं त्रिशूल। ಮತ್ತೆ ರಿಟರ್ನ್ ಅಲ್ಲಿ ನಿಮಗೆ ಹೂವು ಹಾಕಿದ್ರೆ ಹೂವೇ ಸಿಗುತ್ತೆ, ಆದರೆ ಅವರಿಗೆ ರಿಟರ್ನ್ ಅಲ್ಲಿ ಮುಳ್ಳು ಹಾಕಿದವರಿಗೆ ತ್ರಿಶೂಲ ಸಿಗುತ್ತೆ ಅಂತ. और ही बड़े बड़े जन्म का अंतर कांटे मिलेंगे। ಅವರಿಗೆ ಜನ್ಮ ಜನ್ಮಾಂತರ ಇನ್ನೂ ದೊಡ್ಡ ದೊಡ್ಡ ಮುಳ್ಳುಗಳೇ ಸಿಗುತ್ತೆ. पर चिंतन से नुकसान, ಪರಚಿಂತನೆಯಿಂದ ಏನು ನಷ್ಟ ಆಗುತ್ತೆ? सभी से हम संतुष्ट रहना सर्टिफिकेट लेना, सभी हमसे संतुष्ट रहना चाहिए। लेकिन हमारा पुरुषार्थ का स्थिति तो ऐसा है कि हम सभी को संतुष्ट कर नहीं पा रहे हैं, तो ये कब तक चलेगा उसके लिए क्या करें? ಅವ್ರು ಹೇಳ್ತಿದ್ದಾರೆ, ಬಾಬಾ ಹೇಳ್ತಾರಲ್ಲ ಎಲ್ಲರಿಗೂ ಸಂತುಷ್ಟ ಪಡಿಸ್ಬೇಕು, ಯಾರಿಗೂ ದುಃಖ ಕೊಡಬಾರ್ದು ಅಂತ. ಆದರೆ ಪುರುಷಾರ್ಥಿ ಜೀವನದಲ್ಲಿ ಎಲ್ಲರಿಗೂ ಸಂತುಷ್ಟ ಮಾಡೋಕ್ಕಾಗಲ್ಲ, ಏನಾದರೂ ಬಂದ್ಬಿಡುತ್ತೆ ಮಧ್ಯದಲ್ಲಿ ಸಮಸ್ಯೆಗಳು, ಮತ್ತು ಅದಕ್ಕೇನು ಮಾಡಬೇಕು? ಎಲ್ಲರನ್ನೂ ಸಂತುಷ್ಟ ಪಡಿಸೋಕ್ಕೆ ಅಂತ ಹೇಳಿ. जब तक हम आत्मिक स्थिति में स्थित नहीं हो पाते, ಎಲ್ಲಿವರೆಗೂ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಲಿಕ್ಕೆ ಆಗೋದಿಲ್ಲ,
हम जब तक परचिंतन में चले जाते हैं ನಾವು ಎಲ್ಲಿವರೆಗೂ ಪರಿಚಿಂತನೆಯಲ್ಲಿ ಹೊರಟೋಗ್ಬಿಡ್ತೀವಿ तब तक ऐसा ही चलता रहेगा। ಅಲ್ಲಿವರೆಗೂ ಅದೇ ರೀತಿ ನಡೀತಾ ಇರುತ್ತೆ। स्वचिंतन उन्नति की सीढ़ी, ಸ್ವಚಿಂತನೆ ಉನ್ನತಿಯ ಮೆಟ್ಲಾಗಿದೆ, परचिंतन पतन की जड़। ಪರಿಚಿಂತನ ಪತನದ ಜಡ ಆಗಿದೆ। रॉयल आत्माएं सदा ही एक तो भरपूर संपन्न रहती हैं और संपन्नता की निशानी वे सदा तृप्त आत्मा रहती है। तृप्त आत्मा हर परिस्थिति में हर आत्माओं के संबंध संपर्क में आते हुए जानते हुए संतुष्ट रहती है, चाहे कोई कितना भी असंतुष्ट करने की परिस्थितियां उनके आगे लाए। ರಾಯಲ್ ಆತ್ಮಗಳು ಯಾವಾಗಲೂ ಒಂದಂತೂ ಭರ್ಪೂರಾಗಿರ್ತಾರೆ, ಅಂದರೆ ಸಂಪನ್ನರಾಗಿರ್ತಾರೆ, ಮತ್ತು ಸಂಪನ್ನತೆಯ ಗುರುತೆ ಏನಾಗಿದೆ, ಅವರು ಯಾವಾಗಲೂ ತೃಪ್ತಾತ್ಮ ಆಗಿರ್ತಾರೆ। ತೃಪ್ತಾತ್ಮ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಪ್ರತಿಯೊಂದು ಆತ್ಮಗಳಿಗೆ ತಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಇದ್ರೂ ಸಹ ತಿಳ್ಕೊಂಡಿದ್ರೂ ಸಹ ಸಂತುಷ್ಟರಾಗೇ ಇರ್ತಾರೆ। ಭಲೆ ಯಾರು ಎಷ್ಟೇ ಅವ್ರಿಗೆ ಅಸಂತುಷ್ಟರನ್ನಾಗಿ ಮಾಡುವಂಥ ಪರಿಸ್ಥಿತಿಗಳನ್ನು ಅವ್ರ ಎದುರುಗಡೆ ತರ್ತಾರೆ। लेकिन संपन्न तृप्त आत्मा असंतुष्ट करने वाले को भी संतुष्टता का गुण सहयोग के रूप में देगी। ऐसी आत्मा के प्रति रहम दिल बन शुभ भावना और शुभ कामना द्वारा उनको भी परिवर्तन करने का प्रयत्न करेंगे। रूहानी रॉयल आत्माओं का यही श्रेष्ठ कर्म है। अव्यक्त वाणी 3 नवंबर 1992 पृष्ठ 47 संत 48 आदि। ಆದರೆ ಸಂಪನ್ನ ಮತ್ತು ತೃಪ್ತ ಆತ್ಮ ಅಸಂತುಷ್ಟರನ್ನಾಗಿ ಮಾಡುವಂಥವ್ರಿಗೂ ಸಹ ಸಂತುಷ್ಟತೆಯ ಗುಣ ಮತ್ತು ಸಂಯೋಗದ ರೂಪದಲ್ಲೇ ಕೊಡ್ತಾರೆ। ಈ ರೀತಿ ಆತ್ಮಗಳ ಪ್ರತಿ ಕರುಣೆಯ ಹೃದಯ ಉಳ್ಳಂಥವರಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮುಖಾಂತರ ಅವ್ರಿಗೂ ಸಹ ಪರಿವರ್ತನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಾ। ರೂಹಾನಿ ರಾಯಲ್ ಆತ್ಮಗಳದ್ದು ಇದೇ ಶ್ರೇಷ್ಠ ಕರ್ಮ ಆಗಿದೆ। ಅವ್ಯಕ್ತವಾಣಿ ತಾರೀಖು 3/11/1992 ಪೇಜ್ ನಂಬರ್ 47 ಅಂತ್ಯ 48 ಆದಿ।